Yes, we are live now. Good morning to all my dear students. This is Sangesh Babur, your physics lecturer. Today we are going to discuss about one beautiful chapter and one of the important chapter also, and that is called motion. ಎಲ್ರಿಗೂ ಇವತ್ತಿನ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ಇವತ್ತು ಮೋಷನ್ ಅನ್ನೋ ಒಂದು ಚಾಪ್ಟರ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಕ್ಲಾಸನ್ನ ಶುರು ಮಾಡೋದಕ್ಕಿಂತ ಮುಂಚೆ ಈ ವರ್ಷ ನಿಮಗೆ ಗೊತ್ತಿರೋ ಹಾಗೆ ಇಡೀ ಎಂಟೈರ್ ಸಿಲೆಬಸ್ ಅನ್ನ ಎರಡು ಪಾರ್ಟ್ಗಳಾಗಿ ಡಿವೈಡ್ ಮಾಡಿರ್ತಾರೆ. ಒಂದು SA1 ಎಕ್ಸಾಮಿನೇಷನ್ಸ್ ಇರ್ತಕ್ಕಂಥ ಕಂಟೆಂಟು, ಮತ್ತೆ ಮತ್ತೊಂದು SA2 ಎಕ್ಸಾಮ್ ಅಲ್ಲಿ ಅಪೇರ್ ಆಗ್ತಕ್ಕಂಥ ಕಂಟೆಂಟ್. ಅದರಲ್ಲಿ SA1 ಪ್ಯಾಟರ್ನ್, ದಟ್ ಮೀನ್ಸ್ ಫಾರ್ SA1 examination we have to discuss three important major chapters in physics content, and the first chapter is about the concept of motion, and then we have to discuss about one more chapter, that is force and Newton's laws of motion, and third thing that is called as a gravitation. ಈ ಮೂರು ಕಂಟೆಂಟ್ ಗಳನ್ನ ನಾವು ಈ ವರ್ಷ ಡಿಸ್ಕಷನ್ ಮಾಡ್ತಾ ಹೋಗ್ಬೇಕು. ಅದನ್ನ ಸ್ಟೆಪ್ ಬೈ ಸ್ಟೆಪ್ ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅಂಡ್ ಟುಡೇ ಲೆಟ್ಸ್ ಡಿಸ್ಕಸ್ ಅಬೌಟ್ ದ ಟಾಪಿಕ್ ಆಫ್ ಎ ಮೋಷನ್. ಸೊ ಇದರಲ್ಲಿ ಏನೇನ್ ಡಿಸ್ಕಷನ್ ಮಾಡ್ತೀವಿ ಎಂಟೈರ್ ಆಗಿ ಅಂತ ಜಸ್ಟ್ ಒಂದ್ಸಲ ಸಮರಿ ನೋಡ್ತಾ ಹೋದ್ವಿ ಅಂತಂದ್ರೆ ಯು ಕ್ಯಾನ್ ಅಬ್ಸರ್ವ್. ಫಸ್ಟ್ ನಾವು ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು ಅಂತ ತಿಳಿತಾ ಹೋಗ್ಬೇಕು. And then we have to understand what do you mean by the term velocity, and then we have to discuss about the uniform and non-uniform motion along the straight line, and what is the meaning of acceleration, and about two important graphs, and that is distance time graph and velocity time graph for the uniform as well as non-uniformly accelerated motion, and three important derivations of equations of motion with the help of the graphical method. And about all this content I already shared all the notes. ಎಲ್ಲ ಕಾನ್ಸೆಪ್ಟ್ಗಳ ಬಗ್ಗೆ ಅಲ್ಲಿರ್ತಕ್ಕಂಥ ನೋಟ್ಸ್ಗಳ ಬಗ್ಗೆ ಆಲ್ರೆಡಿ ನಾನು ನಿಮ್ಗೆ ಶೇರ್ ಮಾಡಿದ್ದೆ. ಅದನ್ನ ಆಮೇಲೆ ಮತ್ತೊಂದು ಸಾರಿ ಕೂಡ ಶೇರ್ ಮಾಡೋ ಪ್ರಯತ್ನ ಮಾಡ್ತೀನಿ. ಇವತ್ತು ಡೈರೆಕ್ಟ್ ಆಗಿ ಕ್ಲಾಸ್ಗೆ ಹೋಗೋ ಪ್ರಯತ್ನ ಮಾಡೋಣ. ಸೊ ಟುಡೇ ಲೆಟ್ಸ್ ಡಿಸ್ಕಸ್ ಅಬೌಟ್ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ದಟ್ ಇಸ್ ಕಾಲ್ಡ್ ಆಸ್ ಅ ಮೋಷನ್. ನೀವು ನೇಚರ್ನ ನೋಡಿದ್ರಿ ಅಂತಂದ್ರೆ ಮೋಷನ್ ಬಗ್ಗೆ ಒಂದು ಬ್ರೀಫ್ ಐಡಿಯಾ ಬಂದ್ಬಿಡುತ್ತೆ. ವೆರೈಟಿ ಆಫ್ ಥಿಂಗ್ಸ್ ಯು ಕ್ಯಾನ್ ಅಬ್ಸರ್ವ್ ಇನ್ ದ ನೇಚರ್. ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ರಿ. ನೀವು ಕುತ್ಕೊಂಡಿರೋ ಜಾಗದಲ್ಲಿ ನೀವು ನೋಡ್ತಾ ಹೋದ್ರಿ ಅಂತಂದ್ರೆ ಸಾಕಷ್ಟು ವೆಹಿಕಲ್ಸು ಅಥವಾ ಬೈಕ್ಸು ಅಥವಾ ಯಾವ್ದಾದ್ರು ಒಬ್ಬ ವ್ಯಕ್ತಿ ಚಲಿಸ್ತಾ ಇರ್ತಾನೆ. ದಟ್ ಮೀನ್ಸ್ ಎನಿ ಪರ್ಸನ್ ಆರ್ ಎನಿ ವೆಹಿಕಲ್, ಎನಿ ಒನ್ ಆಬ್ಜೆಕ್ಟ್ ಈಸ್ ಆಲ್ವೇಸ್ ಮೂವಿಂಗ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಸಚ್ ಟೈಪ್ ಆಫ್ ಸಿಂಪಲ್ ಕಾನ್ಸೆಪ್ಟ್ ಈಸ್ ಕಾಲ್ಡ್ ಆಸ್ ಅ ಮೋಷನ್. ಸೊ ಹಾಗಾದ್ರೆ ಅದನ್ನ ಯಾವ ತರ ಡಿಫೈನ್ ಮಾಡ್ತಾ ಹೋಗ್ಬೇಕು ಅಂತಂದ್ರೆ ಯು ಕ್ಯಾನ್ ಅಬ್ಸರ್ವ್ ದಟ್ ದ ಚೇಂಜ್ ಇನ್ ಪೊಸಿಷನ್ ಆಫ್ ಎನ್ ಆಬ್ಜೆಕ್ಟ್ ವಿತ್ ಟೈಮ್. ಒಂದು ಎಕ್ಸಾಂಪಲ್ ತಗೊಳ್ರಿ. ನಿಮ್ಮ ಹತ್ರ ಬೈಕ್ ಕೀನ ಕೊಡ್ತಾರೆ ನಿಮ್ ಪೇರೆಂಟ್ಸ್, ಅಥವಾ ಒಂದು ಸ್ಕೂಟಿ ಕೀನು ಯಾವ್ದೋ ಒಂದು ವೆಹಿಕಲ್ ಕೊಡ್ತಾರೆ, ಒಂದು ಬೈಸಿಕಲ್ ಕೊಡ್ತಾರೆ. ಮಾರ್ಕೆಟ್ಗೆ ಹೋಗಿ ಏನೋ ಒಂದು ಪರ್ಚೇಸ್ ಮಾಡ್ಕೊಂಬಾ, 1 kg ಶುಗರ್ ತಗೊಂಬಾ ಅಂತ ಹೇಳ್ತಾರೆ. ನೀವೇನ್ ಮಾಡ್ತೀರಿ, ಆ ಬೈಕ್ ನ ಅಥವಾ ಆ ಬೈಸಿಕಲ್ ನ ತಗೊಂಡು ಇಮಿಡಿಯೇಟ್ಲಿ ಏನ್ ಮಾಡ್ತೀರಿ, ಪೆಡಲ್ ಮಾಡ್ತಾನೋ ಅಥವಾ ಎಕ್ಸಲರೇಟ್ ಮಾಡ್ತಾನೋ ಸೀದಾ ಶಾಪ್ಗೆ ಹೋಗ್ತೀರಿ. ಅಂದ್ರೆ ನೀವಿರೋ ಪ್ಲೇಸ್ ಇಂದ ಶಾಪ್ಗೆ ಎಷ್ಟೋ ದೂರ ಇತ್ತು, 100 ಮೀಟರ್, 500 ಮೀಟರ್ ಅಥವಾ 1 ಕಿಲೋಮೀಟರ್, ವಾಟ್ ಎವರ್ ಇಟ್ ಮೇ ಬಿ. ಸೊ ನೀವು ಅಲ್ಲಿಂದ ಹೋಗಿ ಅದನ್ನ ಪರ್ಚೇಸ್ ಮಾಡಿ ವಾಪಸ್ ಬರೋದ್ರಲ್ಲಿ ಸ್ವಲ್ಪ ಟೈಮ್ ಆಗಿರುತ್ತೆ. ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಟೈಮ್ ಆಗಿರುತ್ತೆ. ಅಂದ್ರೆ ಏನ್ ಮಾಡಿದ್ರಿ, ನೀವು ಇರೋ ಲೊಕೇಶನ್ ಇಂದ ಮತ್ತೊಂದು ಲೊಕೇಶನ್ ಹೋದ್ರಿ. ದಟ್ ಮೀನ್ಸ್ ಯು ಹ್ಯಾವ್ ಚೇಂಜ್ಡ್ ಯುವರ್ ಪೊಸಿಷನ್. ಸೊ ದಟ್ ಈಸ್ ನಥಿಂಗ್ ಬಟ್ ದ ಚೇಂಜ್ ಇನ್ ಪೊಸಿಷನ್ ಆಫ್ ಎನ್ ಆಬ್ಜೆಕ್ಟ್. ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಒಂದು ವಸ್ತು ತಾನ್ ಇರೋ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಹೋಗಿ ವಾಪಸ್ ಬರುತ್ತೆ ಅಥವಾ ಅಲ್ಲೇ ನಿಂತ್ಕೊಳ್ಳುತ್ತೆ. ಯಾವ್ದ್ರ ಜೊತೆ ಟೈಮ್ ಹೋಗ್ತಾ ಇರತ್ತೆ, ಅಂದ್ರೆ ನಿಂತಲ್ಲೇ ನಿಂತ್ಕೊಳ್ಳಲ್ಲ, ಟೈಮು ಪಾಸ್ ಆಗ್ತಿರತ್ತೆ, ಆಬ್ಜೆಕ್ಟ್ ತನ್ನ ಪೊಸಿಷನ್ ಚೇಂಜ್ ಮಾಡ್ತಾ ಇರತ್ತೆ. ಈ ಒಂದು ಸಿಂಪಲ್ ಕಾನ್ಸೆಪ್ಟ್ ನಾವೆಂತ ಕರಿಬಹುದು ಅಂತಂದ್ರೆ ಮೋಷನ್. ಐ ರಿಪೀಟ್, ದ ಚೇಂಜ್ ಇನ್ ಪೊಸಿಷನ್ ಆಫ್ ಎನ್ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. Any object, it may be any vehicle, it may be any object, or it may be any person. If any one object is changing its position with respect to time, such a simple concept is called as a motion. You can observe a variety of examples in the nature. The motion of the bird you can see on the sky, and the motion of the vehicles on road, and motion of the planets also. Even we are on the surface of the earth. Earth is also having a motion because it is always rotating as well as revolving around another object. So do remember, these are the best examples for the motion. ಹಾಗಾದ್ರೆ ಮೋಷನ್ ಅಂದ್ರೆ ಏನು ಅಂತ ನಿಮಗೆ ತಿಳಿತಾ ಹೋಯ್ತು. ಹಾಗಾದ್ರೆ ಮೋಷನ್ ಅಲ್ಲಿ ಬರ್ತಕ್ಕಂಥ 2 ಇಂಪಾರ್ಟೆಂಟ್ ಥಿಂಗ್ಸ್ ಅನ್ನ ಇವಾಗ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದನ್ನ ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಒಂದು ಇಮೇಜ್ ತೋರಿಸ್ತೀನಿ. ಆ ಇಮೇಜ್ ನ ಅಬ್ಸರ್ವೇಷನ್ ಮಾಡ್ರಿ, ಅಂದ್ರೆ ನಿಮ್ಗೆ ಈಸಿಲಿ ಆ ಕಾನ್ಸೆಪ್ಟ್ ಅರ್ಥ ಆಗ್ತಾ ಹೋಗುತ್ತೆ.
ಇಲ್ಲಿ ನೋಡಿ, ಅಲ್ಲಿರೋ ಪರ್ಸನ್ ನೀವೇ ಅಂತ ಅಂದ್ಕೊಳ್ರಿ. ಸೊ ಇವಾಗ ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಂಡಿಂಗ್ ಪಾಯಿಂಟ್ ಒಳಗೆ ಒಂದು ಜರ್ನಿ ಮಾಡ್ತಾ ಇದ್ದಾನೆ. ಯು ಕ್ಯಾನ್ ಅಬ್ಸರ್ವ್ ದಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ಒನ್ ಪೊಸಿಷನ್ ಟು ಅನದರ್ ಪೊಸಿಷನ್. ಈ ಗೂಗಲ್ ಮ್ಯಾಪ್ ಅಲ್ಲಿ ಹಚ್ಚಿದಾಗ ನೀವು ನೋಡಿರ್ತೀರಿ ಮೊಬೈಲ್ ಅಲ್ಲಿ ಒಂದು ಲೊಕೇಶನ್ ಕೊಟ್ಬಿಡ್ತೀರಿ, ಬೆಂಗಳೂರು, ಮೈಸೂರು ಅಥವಾ ಗದಗ ಏನೋ ಒಂದು ಲೊಕೇಶನ್ ಕೊಟ್ಟಿರ್ತೀರಿ, ತೋರಿಸ್ಬಿಡುತ್ತೆ ನಿಮ್ಗೆ ಇಷ್ಟು ಕಿಲೋಮೀಟರ್ ಇದೆ, ಇಷ್ಟು ಟೈಮಿಗೆ ರೀಚ್ ಆಗ್ತೀರಾ, ಈ ಸ್ಪೀಡ್ ಅಲ್ಲಿ ಹೋಗ್ತಾ ಇದಾರೆ, ಎವ್ರಿಥಿಂಗ್ ವಿಲ್ ಬಿ ವಿಸಿಬಲ್ ಆನ್ ಯುವರ್ ಮೊಬೈಲ್ ಸ್ಕ್ರೀನ್. ಸೊ ಆ ತರ ಒಂದು ಲೊಕೇಶನ್ ಇಲ್ಲಿ ತಗೊಂಡಿದ್ದಾನೆ. ಸ್ಟಾರ್ಟಿಂಗ್ ಪಾಯಿಂಟ್ ಒಂದಿದೆ, ಎಂಡಿಂಗ್ ಪಾಯಿಂಟ್ ಒಂದಿದೆ. ಅಂಡ್ ಸಪೋಸ್ ಇಫ್ ಹಿ ಟ್ರಾವೆಲ್, ಓಕೆ, ಅವನೇನಾದ್ರೂ ಕಾರಲ್ಲಿ ಏನಾದ್ರೂ ಟ್ರಾವೆಲ್ ಮಾಡ್ದ ಅಂತಂದ್ರೆ ಅಲ್ಲೊಂದು ಪಾತ್ ಕೊಟ್ಟಿದ್ದಾರೆ ರೆಡ್ ಕಲರ್ ಅಲ್ಲಿ. ಈ ತರ ರೋಡ್ ಅಲ್ಲಿ ಬರ್ತಾ ಹೋಗ್ಬೇಕು. ರೋಡ್ ಅಲ್ಲಿ ಬಂದು ಒಂದು ಜಿಗ್ಜಾಗ್ ಶೇಪ್ ಅಲ್ಲಿ ಬಂದು ಯಾವ್ದೋ ತರ ಮೂವ್ಮೆಂಟ್ ಆಗ್ತಾ ಆಗ್ತಾ ಎಂಡಿಂಗ್ ಪಾಯಿಂಟ್ ಅಲ್ಲಿ ಹೋಗ್ಬೇಕು. ಇಮ್ಯಾಜಿನೇಷನ್ ಮಾಡ್ಕೊಳ್ರಿ, ಈ ಪಾಯಿಂಟ್ ಇಂದ ಈ ಪಾಯಿಂಟಿಗೆ ಬಂದ್ರೆ ಮಿನಿಮಮ್ ಒಂದು 5 ಕಿಲೋಮೀಟರ್ ಆಗುತ್ತೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ರಿ. ಈ 5 ಕಿಲೋಮೀಟರ್ನ ಅವ್ನು ಕಾರಲ್ಲಿ ಹೋದ. ಅಕಸ್ಮಾತ್ ಆಗಿ ಅವ್ನ್ ಕಾರಲ್ಲಿ ಹೋಗ್ದೇನೆ ಅಲ್ಲೊಂದೇನೋ ಶಾರ್ಟ್ ಕಟ್ ಇತ್ತು, ಬಟ್ ಅಲ್ಲಿ ಕಾರಲ್ಲಿ ಟ್ರಾವೆಲ್ ಮಾಡಕ್ ಸಾಧ್ಯ ಇಲ್ಲ. ಜಸ್ಟ್ ಒಂದು ಬೈ ವಾಕ್ ಹೋದ್ರೆ ಆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡು ಏನ್ ಮಾಡ್ತೀನಿ, ಸ್ಟ್ರೇಟ್ ಪಾತಲ್ಲಿ ಹೋಗ್ಬಿಡ್ತಾನೆ. ಓಕೆ, ಸ್ವಲ್ಪ ಏನೋ ಆಬ್ಸ್ಟಾಕಲ್ ಇರುತ್ತೆ, ಸ್ಟ್ರೇಟ್ ಪಾತಲ್ಲಿ ಹೋಗ್ಬಿಡ್ತಾನೆ. ಅವಾಗ ಏನಾಯ್ತು ಅಂತಂದ್ರೆ ಅವ್ನು ಟ್ರಾವೆಲ್ ಮಾಡಿರೋ ಡಿಸ್ಟೆನ್ಸ್ ಜಸ್ಟ್ 1 ಕಿಲೋಮೀಟರ್ ಆಯ್ತು ಅಂತ ಅನ್ಕೊಳ್ರಿ. ಓಕೆ, ಲೊಕೇಶನ್ ಒಂದೇ, ಅವ್ನ್ ಸ್ಟಾರ್ಟಿಂಗ್ ಪಾಯಿಂಟ್ ಒಂದಿರುತ್ತೆ, ಎಂಡಿಂಗ್ ಪಾಯಿಂಟ್ ಇರುತ್ತೆ, ಬಟ್ ಹೋಗೋ ಮೆಥಡ್ ಚೇಂಜ್ ಇರುತ್ತೆ. ಕಾರಲ್ಲಿ ಹೋದಾಗ ರೋಡ್ ಅಲ್ಲಿ ನೀಟ್ ಆಗಿ ಅಲ್ಲಿ ಕರ್ವ್ ಪಾತ್ ಅಲ್ಲಿ ಮೂವ್ಮೆಂಟ್ ಮಾಡ್ಕೊಂಡು ಹೋದಾಗ 5 ಕಿಲೋಮೀಟರ್ ಆಯ್ತು. ಶಾರ್ಟ್ ಕಟ್ ಅಲ್ಲಿ ಬೈ ವಾಕ್ ಹೋದಾಗ ಅದೇನೋ ಕಂಪ್ಲೀಟ್ ಶಾರ್ಟ್ ಕಟ್ ಅಲ್ಲಿ ಹೋದಾಗ 1 ಕಿಲೋಮೀಟರ್ ರೀಚ್ ಆಗ್ಬಿಟ್ಟ. ಇಲ್ಲಿ 2 ಕಾನ್ಸೆಪ್ಟ್ ಗಳು ಇನ್ವೆನ್ಷನ್ ಆಗ್ತವೆ, ಒಂದು ಡಿಸ್ಟೆನ್ಸ್ ಮತ್ತೊಂದು ಡಿಸ್ಪ್ಲೇಸ್ಮೆಂಟ್ ಅಂತ. ಓಕೆ, ಈ ಎಕ್ಸಾಂಪಲ್ ನ ನೆನ್ಪಿಟ್ಕೊಳ್ರಿ. ಇವಾಗ ನಾನು ನಿಮ್ ಡೆಫಿನಿಷನ್ ಮತ್ತೆ ಅದಕ್ಕೆ ಸಂಬಂಧಪಟ್ಟಿರೋ ಎಕ್ಸ್ಪ್ಲನೇಷನ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಥಿಂಗ್ ಯು ಅಬ್ಸರ್ವ್ ದಟ್ ಈಸ್ ನಥಿಂಗ್ ಕಾಲ್ಡ್ ಆಸ್ ದ ಕಾನ್ಸೆಪ್ಟ್ ಆಫ್ ಎ ಪಾತ್ ಲೆಂತ್. ಪಾತ್ ಲೆಂತ್ ಅಂತಾನು ಕರಿತೀವಿ, ಆರ್ ವಿ ಆಲ್ಸೋ ಕಾಲ್ ಇಟ್ ಆಸ್ ಅ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಥವಾ ಪಾತ್ ಲೆಂತ್ ಅಂತ ನಾವು ಕರಿತೀವಿ. ಫಸ್ಟ್ ಯು ಕ್ಯಾನ್ ಅಬ್ಸರ್ವ್ when he was moving in the car, at that situation the total distance covered by the object, that means ಅವನು ಒಟ್ಟಿನಲ್ಲಿ ಚಲಿಸಿರ್ತಕ್ಕಂಥ ದೂರನ, ಓಕೆ, ದ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ದ ಆಬ್ಜೆಕ್ಟ್ ಆರ್ ದಟ್ ಕಾರ್. ಸೊ ಟೋಟಲ್ ಆಗಿ ಅವನು ಎಷ್ಟು ದೂರ ಹೋದ್ನಲ್ಲ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಪಾತ್ ಲೆಂತ್ ಅಂತ ಕರಿತೀವಿ, ಆರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅ ಡಿಸ್ಟೆನ್ಸ್ ಟ್ರಾವೆಲ್ಡ್. ಸಪೋಸ್ ಅವನು ಬಾಯ್ ವಾಕಲ್ಲಿ ಹೋದ್ನಲ್ಲ, 1 ಕಿಲೋಮೀಟರ್ ಅನ್ನೋ ಡಿಸ್ಟೆನ್ಸ್ ಅಲ್ಲಿ ಟ್ರಾವೆಲ್ ಆದ್ನಲ್ಲ, ದಟ್ ಈಸ್ the shortest distance measured from initial position to the final position. ಶಾರ್ಟ್ಕಟ್ ಇರುತ್ತಲ್ಲಿ, ಅವನು ಹಿಲ್ ಸ್ಟೇಷನ್ ಆದ್ರೂ ಹೋಗ್ಬೋದು ಅಥವಾ ಯಾವ್ದಾದ್ರು ಒಂದು ಬೈಪಾಸ್ ರೋಡ್ ಅಲ್ಲಾದ್ರೂ ಹೋಗ್ಬೋದು. ಯು ಕ್ಯಾನ್ ಇಮ್ಯಾಜಿನ್ ಎನಿ ಟೈಪ್ ಆಫ್ ಎ ಪಾತ್. ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಮೆಜರ್ಡ್ ಫ್ರಮ್ ಇನಿಷಿಯಲ್ ಪೊಸಿಷನ್ ಟು ದ ಫೈನಲ್ ಪೊಸಿಷನ್ ಆಫ್ ಎನ್ ಆಬ್ಜೆಕ್ಟ್, ದಟ್ ಈಸ್ ಕಾಲ್ಡ್ ಎಸ್ ಎ ಡಿಸ್ಪ್ಲೇಸ್ಮೆಂಟ್. ನೆನ್ಪಿಟ್ಕೊಳ್ರಿ, ಡಿಸ್ಟೆನ್ಸ್ ಅಂತಂದಾಗ ಆ ಜರ್ನಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಡಿಸ್ಪ್ಲೇಸ್ಮೆಂಟ್ ಅಂತಂದಾಗ ಶಾರ್ಟ್ ಕಟ್ ಆಗಿರುತ್ತೆ. ಒಂದ್ ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನೀವು ಒಂದ್ ಲೊಕೇಶನ್ ಇಂದ, ಫಾರ್ ಎಕ್ಸಾಂಪಲ್ ಗದಗಿಂದ ನೀವು ಬೆಂಗಳೂರು ಹೋಗ್ತಾ ಇದೀರಿ ಅಂತಂದ್ರೆ ಮಿನಿಮಮ್ ಒಂದು 6 to 7 ಅವರ್ಸ್ ಜರ್ನಿ ಬೇಕಾಗುತ್ತೆ ನಿಮ್ಗೆ. ಯಾಕಂದ್ರೆ ಬೈ ಬಸ್ ಅಥವಾ ಬೈ ಟ್ರೈನು ನೀವು ಹೋಗ್ತಾ ಇರ್ತೀರಿ ಅಂತಂದಾಗ ಯು ಹ್ಯಾವ್ ಟು ಟ್ರಾವೆಲ್ ಮೋರ್ ಅಮೌಂಟ್ ಆಫ್ ಡಿಸ್ಟೆನ್ಸ್, ಅಬೌಟ್ 400+ ಕಿಲೋಮೀಟರ್ಸ್ ಯು ಹ್ಯಾವ್ ಟು ಟ್ರಾವೆಲ್. ಅದೇ ನೀವೇನಾದ್ರೂ ಒಂದು ಹೆಲಿಕಾಪ್ಟರ್ ಮೂವ್ ಆಗ್ತಾ ಹೋದ್ರಿ ಅಂತಂದ್ರೆ ವಿತ್ ಇನ್ 1 hour ಯು ಕ್ಯಾನ್ ರೀಚ್. 6 hour ಜರ್ನಿನ 1 hour ಅಲ್ಲಿ ಯಾಕೆ ಕಂಪ್ಲೀಟ್ ಆಯ್ತು ಅಂತಂದ್ರೆ ದಟ್ ವಿಲ್ ಬಿ ದ ಶಾರ್ಟ್ ಕಟ್ ಒನ್ ಥಿಂಗ್, ಅಂಡ್ ದಟ್ ವಿಲ್ ಬಿ ವೆಲಾಸಿಟಿ ಆಲ್ಸೋ. ಆ ಸ್ಪೀಡ್ ಬೇರೆ ಇರುತ್ತೆ, ಹೆಲಿಕಾಪ್ಟರ್ ಫಾಸ್ಟ್ ಆಗಿ ಹೋಗುತ್ತೆ, ದಟ್ ಇಸ್ ಡಿಫ್ರೆಂಟ್ ಕಾನ್ಸೆಪ್ಟ್. ಅದ್ರ ಜೊತೆಗೇನೆ ಅಲ್ಲಿ ನೀವು ಶಾರ್ಟ್ ಕಟ್ ಅಲ್ಲಿ ಹೋಗಿರ್ತೀರಿ, ಯಾವುದೇ ಆಬ್ಸ್ಟಾಕಲ್ ಇರಲ್ಲ. ಮಿಡ್ಲು ರೋಡ್ ಬ್ರೇಕರ್ ಬಂತು ಅಥವಾ ಆ ಕಡೆ ಈ ಕಡೆ ಕರ್ವ್ ಆಗ್ಬೇಕು, ಬೆಂಡ್ ಆಗ್ಬೇಕು ಅನ್ನೋ ಯಾವುದೇ ತೊಂದರೆ ಇರಲ್ಲ. ಸೊ ಆ ತರ ಯಾವುದೇ ಒಂದು ಲೊಕೇಶನ್ ಅಲ್ಲಿ ಅಥವಾ ಯಾವುದೇ ಒಂದು ಮೋಷನ್ ಅಲ್ಲಿ ನೀವು ಇಮ್ಯಾಜಿನೇಷನ್ ಮಾಡ್ಕೊಡ್ರಿ, ಇಫ್ ಇಟ್ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಮೆಜರ್ಡ್ ಫ್ರಮ್ ಇನಿಷಿಯಲ್ ಪೊಸಿಷನ್ ಟು ದ ಫೈನಲ್ ಪೊಸಿಷನ್, such type of thing is called as a displacement. And if it is the total distance covered by the body, such type of thing is called as a path length. ಇದನ್ನ ನೆನ್ಪಿಟ್ಕೊಳ್ರಿ. ಹಾಗಾದ್ರೆ ಇವೆರಡನ್ನು ಮೆಜರ್ಮೆಂಟ್ ಮಾಡಕ್ಕಂತೇಳಿ 1 ಯೂನಿಟ್ ಇರುತ್ತೆ. ಓಕೆ, ಯು ಕ್ಯಾನ್ ಮೆಜರ್ ದ ಪಾತ್ ಲೆಂತ್ ಆಸ್ ವೆಲ್ ಆಸ್ ಡಿಸ್ಪ್ಲೇಸ್ಮೆಂಟ್ ವಿತ್ ದ ಹೆಲ್ಪ್ ಆಫ್ ಒನ್ ಸ್ಟ್ಯಾಂಡರ್ಡ್ SI ಯೂನಿಟ್, ಅಂಡ್ ದಟ್ ಸ್ಟ್ಯಾಂಡರ್ಡ್ SI ಯೂನಿಟ್ ಈಸ್ ಕಾಲ್ಡ್ ಆಸ್ ಅ ಮೀಟರ್. ಮೀಟರ್ ಅನ್ನೋ SI ಯೂನಿಟ್ ಇಂದ ನಾವು ಅದನ್ನ ಮೆಜರ್ಮೆಂಟ್ ಮಾಡ್ತಾ ಇರ್ಬೇಕು. ನೆನ್ಪಿಟ್ಕೊಳ್ರಿ, if they ask you in the examination what is the SI unit of the distance or what is the SI unit of the displacement ಅಂತ ಕೇಳಿದ್ರೆ you have to write the answer as meter ಅಂತ ಬರೀತಾ ಹೋಗ್ಬೇಕು. ನೆನ್ಪಿಟ್ಕೊಳ್ರಿ. ಹಾಗಾದ್ರೆ ಬರೀ ಮೀಟರ್ ಅಲ್ಲೇ ನಾವು ಅಳಿಬೇಕಾ, ಬೇರೆ ಯಾವ್ದ್ರಲ್ಲೂ ಅಳಿಯಕ್ ಆಗಲ್ಲ ಅಂತಂದ್ರೆ yes, you can measure the distance with the help of a measuring quantity that is called as a kilometer also. ಕಿಲೋಮೀಟರ್ ಅಲ್ಲಿ ಎಳಿತಾರೆ, ಮೈಲ್ಸ್ ಅಲ್ಲಿ ಎಳಿತಾರೆ, ಸೆಂಟಿಮೀಟರ್ ಅಲ್ಲಿ ಎಳಿತಾರೆ. ಇಫ್ ಇಟ್ ಇಸ್ ಅ ಸ್ಮಾಲ್ ಕ್ವಾಂಟಿಟಿ ಸೆಂಟಿಮೀಟರ್, ಮಿಲಿಮೀಟರ್ ಅಲ್ಲಿ ಎಳಿತಾ ಹೋಗ್ತಾರೆ.
You can use variety of quantities, but ಅದರಲ್ಲಿ ಒಂದು ಸ್ಟ್ಯಾಂಡರ್ಡ್ ಯೂನಿಟ್ ಅಂತ ಇರುತ್ತೆ. That is called as SI unit. Okay, system of international units for the measurement of any physical quantity ಅಂತ ನಾವು ಕರಿತೀವಿ. SI unit ಅಂತ ಕರಿತೀವಿ. ಎಕ್ಸಾಮ್ ಅಲ್ಲಿ ಅದನ್ನೇ ಕೇಳ್ತಿರ್ತಾರೆ. ಇಂಟರ್ನ್ಯಾಷನಲಿ ಒಬೆ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ ಅದು. ಸೊ ವಾಟ್ ಇಸ್ ದ SI unit of distance ಅಂತ ಕೇಳಿದ್ರೆ ಅಥವಾ path length ಅಂತ ಕೇಳಿದ್ರೆ you have to write the answer as meter. So do remember it. ಹಾಗಾದ್ರೆ ಕೆಲವೊಂದಿಷ್ಟು ಬೇಸಿಕ್ ಟರ್ಮ್ ನಿಮ್ಗೆ ಗೊತ್ತಿರಬೇಕು, ಬೇಸಿಕ್ ಕನ್ವರ್ಷನ್ಸ್ ಗೊತ್ತಿರಬೇಕು. 1 ಕಿಲೋಮೀಟರ್ ಮೀನ್ಸ್ 1000 ಮೀಟರ್, ಆಸ್ ಯು ನೋ ಆಲ್ರೆಡಿ. 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಂದ್ರೂ ಒಂದೇ, 1000 ಮೀಟರ್ ಅಂತಂದ್ರು ಒಂದೇ. ಸೊ ನೆನ್ಪಿಟ್ಕೊಡ್ರಿ. ಹಾಗಾದ್ರೆ 1 ಮೀಟರ್ ಅಂದ್ರೆ ಎಷ್ಟು ಸೆಂಟಿಮೀಟರ್ ಅಂತ ಕೇಳಿದ್ರೆ ಡೂ ರಿಮೆಂಬರ್ 1 ಮೀಟರ್ ಮೀನ್ಸ್ ಹೌ ಮಚ್ ಸೆಂಟಿಮೀಟರ್ಸ್ ಅಂತ ಕೇಳಿದ್ರೆ 100 ಸೆಂಟಿಮೀಟರ್ ಅಂತ ಹೇಳಬೇಕು. 1 ಮೀಟರ್ ಮನೆಯೊಳಗೆಲ್ಲ ಮೀಟರ್ ಸ್ಕೇಲ್ ಇರುತ್ತೆ, ಅಥವಾ ಕ್ಲಾತ್ ಶಾಪ್ಗೆ ಹೋಗಿರ್ತೀರಲ್ಲ ಮೀಟರ್ ಇದಿರುತ್ತೆ, ಅಥವಾ ಮೆಜರ್ಮೆಂಟ್ ಕೊಡ್ಬೇಕಾದ್ರೆ ಮೀಟರ್ ಸ್ಕೇಲ್ ಇರುತ್ತೆ ಅವ್ರ ಹತ್ರ. ಸೊ ಆ 1 ಮೀಟರ್ ಅಂತಂದ್ರೆ 100 ಸೆಂಟಿಮೀಟರ್ ಅಂತ ಕರಿತೀವಿ. Do remember 1 kilometer is equal to 1000 meter. And one more important thing, 1 hour is equal to 3600 seconds, not minutes. Okay, minutes anta keladaga 1 hour antandre 16 minutes anta helabeku. But ade second alli yaak tagondru antandre there is one SI unit, and that's SI unit for the measurement of time. Time na yavaglu measurement ಮಾಡ್ತಾ ಇರಬೇಕಾದ್ರೆ ಸೆಕೆಂಡ್ ಅಲ್ಲಿ ಅಳಿಬೇಕು. That is the rule. ಓಕೆ, ಮಿನಿಟ್ ಅಲ್ಲಿ ಅಳಿಬಹುದಲ್ಲ ಸರ್ ಅಂತ ನೀವು ಕೇಳಬಹುದು, ಬಟ್ ಮಿನಿಟ್ ಇಸ್ ಆಲ್ಸೋ ಮೆಸರಿಂಗ್ ಕ್ವಾಂಟಿಟಿ. ಐ ಅಗ್ರಿ, ಬಟ್ SI unit, if you come for the SI unit system, second will be the standard unit. So do remember 1 hour is equal to 3600 seconds. ಇದು ಹೇಗೆ ಬಂತು ಅಂತಂದ್ರೆ 1 hour ಅಂತಂದ್ರೆ ನಿಮ್ಗೆ ಗೊತ್ತಿದೆ 16 minutes ಅಂತ, and 1 minute is equal to 60 seconds ಅಂತ ನಿಮ್ಗೆ ಗೊತ್ತಿದೆ. 60 into 60 ಅಂತ ಹೋದ್ರೆ how much it becomes? 6 into 6 3600. Okay, 3600 agata. So 3600 it will be the conversion. So do remember that 1 hour is equal to 3600 seconds. Okay, and one more thing you have to remember is displacement covered may be positive, negative or zero anta ನಾವು ಹೇಳ್ತೀವಿ. ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಕಾಮನ್ ಆಗಿ ಪಾಸಿಟಿವ್ ಒಂದಿರೋ ಚಾನ್ಸಸ್ ಇರುತ್ತೆ, and even it may be negative also, and even some of the situation it may be zero also. ಯಾವ ತರ ಸಿಚುವೇಶನ್ ಇಲ್ಲದ ಅಪ್ಲಿಕೇಬಲ್ ಆಗುತ್ತೆ ಅಂತ ನೀವು ಥಿಂಕ್ ಮಾಡ್ತಾ ಹೋದ್ರಿ ಅಂತಂದ್ರೆ, ಪಾಸಿಟಿವ್ ಯಾವಾಗ ಆಗಿರುತ್ತೆ, ಒಂದು ಎಕ್ಸಾಂಪಲ್ ಹೇಳಿದೆ. ನೀವು ಹೋಮ್ ಇಂದ ಏನಾದ್ರೂ ಶಾಪ್ಗೆ ಹೋದ್ರೆ ಒಂದ್ ಡಿಸ್ಟೆನ್ಸ್ ನ ಟ್ರಾವೆಲ್ ಆಗ್ತೀರಿ, 1/2 ಕಿಲೋಮೀಟರ್, 200 ಮೀಟರ್, 300 ಮೀಟರ್, ದಟ್ ವಿಲ್ ಬಿ ಅ ಪಾಸಿಟಿವ್ ಕ್ವಾಂಟಿಟಿ. ಅಕಸ್ಮಾತ್ ಆಗಿ ನೀವು ಒಂದು ಡೈರೆಕ್ಷನ್ ಅಲ್ಲಿ ಹೋಗಿ ರಿವರ್ಸ್ ಆಗಿ ನಿಮ್ ಮನೆಗೆ ಬರದೇನೆ ನೀವು ಪಕ್ಕದ ಮನೇಲಿ ಹೋಗಿ ನಿಂತ್ಕೋತೀರಿ, ಮಗ್ಲಿರೋ ಮನೆಗೆ ಹೋಗ್ತೀರಿ, ಅವಾಗ ನೀವಿರೋ ಲೊಕೇಶನ್ ಇಂದ ರಿವರ್ಸ್ ಡೈರೆಕ್ಷನ್ ಹೋದ್ರಿ, that situation it becomes negative. And suppose ನೀವು ಶಾಪ್ ನ ರೀಚ್ ಆಗಿ ವಾಪಸ್ ನಿಮ್ ಮನೆಗೆ ಬಂದು ನಿಂತ್ಕೊಂಡ್ಬಿಡ್ತೀರಿ, ಅವಾಗ ಏನಾಗುತ್ತೆ, ನಿಮ್ ಇನಿಷಿಯಲ್ ಪೊಸಿಷನ್ ನಿಮ್ ಹೋಮ್ ಆಗುತ್ತೆ, ಫೈನಲ್ ಪೊಸಿಷನ್ ನಿಮ್ ಹೋಮ್ ಆಗಿರುತ್ತೆ. ಎರಡು ಒಂದೇ ಲೊಕೇಶನ್ ಆದಾಗ ಅದು ಏನಾಗುತ್ತೆ, ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂ 0 ಆಗಿರುತ್ತೆ. ಬಟ್ ಡಿಸ್ಟೆನ್ಸ್ 0 ಆಗಿರಲ್ಲ, ನೆನ್ಪಿಟ್ಕೊಳ್ರಿ. ನಿಮ್ ಮನೆಯಿಂದ ಶಾಪ್ಗಿರೋ ಡಿಸ್ಟೆನ್ಸ್ 100 ಮೀಟರ್ಸ್ ಇದ್ರೆ ನೀವು ಶಾಪ್ ಹೋಗಿ ವಾಪಸ್ ಬರ್ತೀರಿ, ಅವಾಗ 200 ಮೀಟರ್ಸ್ ಏನಾಗಿರುತ್ತೆ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಆಗಿರುತ್ತೆ ಅಥವಾ ಪಾತ್ ಲೆಂತ್ ಆಗಿರುತ್ತೆ. ಅಂಡ್ ಡಿಸ್ಪ್ಲೇಸ್ಮೆಂಟ್ ಬಿಕಮ್ಸ್ 0. ಯಾಕೆ 0 ಆಗುತ್ತೆ ಅಂತಂದ್ರೆ ನೀವು ಅಲ್ಲಿ ಶಾಪ್ ಇಂದ ಹೋಗಿ ವಾಪಸ್ ಅದೇ ಲೊಕೇಶನ್ಗೆ ಬಂದ್ರಿ, ಎಂಡಿಂಗ್ ಲೊಕೇಶನ್ ಅದಾಗಿರಲ್ಲ, ಇವಾಗ ನಿಮ್ ಮನೆನೇ ಎಂಡಿಂಗ್ ಲೊಕೇಶನ್. ಸೊ ದಟ್ ಸಿಚುವೇಶನ್ ಇಟ್ ಬಿಕಮ್ಸ್ 0. ಸೊ ರಿಮೆಂಬರ್ ದಿಸ್ ಫ್ಯಾಕ್ಟರ್ ಆಲ್ಸೋ. ಅಂಡ್ ಒನ್ ಎಕ್ಸಾಂಪಲ್ ಇಸ್ ದಟ್ a person throws the ball upwards and catches back, then the displacement of the ball becomes 0. A very simple example. ಒಂದು ಬಾಲ್ ಕೊಟ್ಟಿರ್ತೀನಿ ನಿಮ್ ಹತ್ರ, ಬಾಲ್ ನ ಮೇಲ್ಗಡೆ ಥ್ರೋ ಮಾಡ್ತೀರಿ, ಥ್ರೋ ಎಷ್ಟು ಮಾಡ್ತೀರಿ ಅಂದ್ರೆ 5 ಮೀಟರ್ ಹೈಟಿಗೆ ಥ್ರೋ ಮಾಡ್ತೀರಿ. 5 ಮೀಟರ್ ಹೈಟಿಗೆ ಥ್ರೋ ಮಾಡಿ ಅದು ಬಾಲ್ ಅಲ್ಲೇ ನಿಂತ್ಕೊಂಡ್ಬಿಡಲ್ಲ, ಬಿಕಾಸ್ ಆಫ್ ದ ಗ್ರಾವಿಟಿ ಅಗೇನ್ ಇಟ್ ವಿಲ್ ಕಮ್ ಬ್ಯಾಕ್. ಸೊ ಬಂದ ತಕ್ಷಣ ನೀವು ಅದನ್ನ ಕ್ಯಾಚ್ ಹಿಡಿತೀರಾ. ಸೊ ಕ್ಯಾಚ್ ಹಿಡಿದಾಗ ಅದು ಡಿಸ್ಟೆನ್ಸ್, ಅದು ಕವರ್ ಆಗಿರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟಾಗಿರುತ್ತೆ ಅಂತಂದ್ರೆ 10 ಮೀಟರ್ ಆಗಿರುತ್ತೆ, ಬಟ್ ಡಿಸ್ಪ್ಲೇಸ್ಮೆಂಟ್ 0 ಆಗಿರುತ್ತೆ. ಡಿಸ್ಪ್ಲೇಸ್ಮೆಂಟ್ ಯಾಕೆ 0 ಆಯ್ತು ಅಂತಂದ್ರೆ ಮೇಲ್ಗಡೆ ಹೋಗಿ ವಾಪಸ್ ಅದೇ ಲೊಕೇಶನ್ಗೆ ಬಂದ್ಬಿಡ್ತು. ಇನಿಷಿಯಲ್ ಪೊಸಿಷನ್ ಫೈನಲ್ ಪೊಸಿಷನ್ ಒಂದೇ ಆಗಿತ್ತು ಅಂತಂದ್ರೆ such type of situation the displacement it becomes 0. ಇದನ್ನ ಎಕ್ಸಾಮಿನೇಷನ್ಸ್ ಅಲ್ಲಿ ಸಾಕಷ್ಟು ಸಲ ಕೇಳಿರ್ತಾರೆ, ನೆನ್ಪಿಟ್ಕೊಳ್ರಿ. ಡಿಫೈನ್ ಪಾತ್ ಲೆಂತ್ ಅಂಡ್ ಡಿಫೈನ್ ಡಿಸ್ಪ್ಲೇಸ್ಮೆಂಟ್, ರೈಟ್ ಇಟ್ಸ್ SI unit ಅಂತ ಕೇಳ್ತಿರ್ತಾರೆ. ಆರ್ ದೇ ಮೇ ಆಸ್ಕ್ ಯು ದ ಕ್ವಶನ್, ರೈಟ್ ದ ಡಿಫರೆನ್ಸಸ್ ಬಿಟ್ವೀನ್ ದ ಪಾತ್ ಲೆಂತ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಅಂತ ಆದ್ರೂ ಬೇಕಾದ್ರೂ ಹೇಳ್ಬೋದು. ಸೊ ರಿಮೆಂಬರ್ ದಿಸ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಲ್ಸೋ. ಓಕೆ, ಸೊ ಹಾಗಾದ್ರೆ ಮೋಷನ್ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ. ಇಫ್ ಎನಿ ಆಬ್ಜೆಕ್ಟ್ changes its position with respect to time, such type of thing is called as a motion ಅಂತ ತಿಳಿತು. Variety of examples I told you. The examples like motion of the birds, motion of the planets, motion of the vehicles ಅಂತ ಹೇಳ್ತಾ ಹೋದೆ.
and path length, as well as we discussed one more important concept that is called as a displacement. Path length ಅಂತಂದ್ರೆ the total distance covered by the body ಅಂತ ಹೇಳಿದೆ. ಎಷ್ಟು ಡಿಸ್ಟೆನ್ಸ್ ಕವರ್ ಆಗುತ್ತಲ್ಲ that is called as path length. Displacement ಅಂತಂದಾಗ the shortest distance between initial position to the final position, that is called as a displacement ಅಂತ ಡಿಸ್ಕಷನ್ ಮಾಡಿದ್ವಿ. ಸೊ ಹಾಗಾದ್ರೆ ಇವಾಗ ಮತ್ತೊಂದು ಕಾನ್ಸೆಪ್ಟ್ ನ ಡಿಸ್ಕಷನ್ ಮಾಡೋ ಪ್ರಯತ್ನ ಮಾಡೋಣ, and that is called as a ಯೂನಿಫಾರ್ಮ್ ಆಸ್ ವೆಲ್ ಆಸ್ ಅ ನಾನ್ ಯೂನಿಫಾರ್ಮ್ ಮೋಷನ್. ಅದನ್ನ ಕಲಿಯೋದಕ್ಕಿಂತ ಮುಂಚೆ ನಿಮ್ಗೊಂದು ಐಡಿಯಾ ಇರಬೇಕು, ಟೂ ಇಂಪಾರ್ಟೆಂಟ್ ಟೈಪ್ ಆಫ್ ಕ್ವಾಂಟಿಟೀಸ್. ಆ ಕ್ವಾಂಟಿಟಿ ಯಾವ್ದು ಅಂತಂದ್ರೆ ಸ್ಕೇಲಾರ್ ಅಂಡ್ ವೆಕ್ಟರ್ ಕ್ವಾಂಟಿಟಿ ಅಂತ. ಸ್ಕೇಲಾರ್ ಮತ್ತೆ ವೆಕ್ಟರ್ ಕ್ವಾಂಟಿಟಿಯಲ್ಲಿ ಇರ್ತಕ್ಕಂಥ ಡಿಫ್ರೆನ್ಸ್ ನ ಡಿಸ್ಕಷನ್ ಮಾಡೋ ಪ್ರಯತ್ನ ಮಾಡೋಣ. ಕಾಮನ್ಲಿ ನೀವು ಕೇಳಿರ್ತೀರಿ ಸ್ಕೇಲಾರ್ ಅಂಡ್ ವೆಕ್ಟರ್ ಟೈಪ್ ಆಫ್ ಕ್ವಾಂಟಿಟೀಸ್. ಸೊ ಅಬ್ಸರ್ವ್ ದ ಡೆಫಿನೇಷನ್ ಪ್ರಾಪರ್ಲಿ. The physical quantity which has only magnitude, such type of quantity is called as a scalar quantity ಅಂತ. ಅಂದ್ರೆ ಯಾವುದೇ ಒಂದು ಕ್ವಾಂಟಿಟಿಗೆ ಮ್ಯಾಗ್ನಿಟ್ಯೂಡ್ ಮಾತ್ರ ಇರುತ್ತೆ. ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನು ಅಂತ ಕೇಳ್ಬೋದು. ಮ್ಯಾಗ್ನಿಟ್ಯೂಡ್ ಅಂತಂದ್ರೆ ದಟ್ ಇಸ್ ಅ ಸ್ಪೆಸಿಫಿಕ್ ವ್ಯಾಲ್ಯೂ, ಫಿಕ್ಸ್ಡ್ ವ್ಯಾಲ್ಯೂ ಅಂತಂದ್ರೆ ನಾವು ಅದನ್ನ ಕರಿಬಹುದು. ಎಕ್ಸಾಂಪಲ್ ಯಾವುದು ಹಾಗಾದ್ರೆ ಅಂತಂದ್ರೆ ಮಾಸ್, ಟೆಂಪರೇಚರ್, ಟೈಮ್, ಸ್ಪೀಡ್, ಎನರ್ಜಿ. ಇದನ್ನ ಯಾವ ತರ ಅಂತ ನಿಮ್ಗೆ ಹೇಳ್ತೀನಿ. ಇಲ್ಲೊಂದು ಡಯಾಗ್ರಾಮ್ ಇದೆ, ಆ ಡಯಾಗ್ರಾಮ್ ನ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಈಸಿಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಸ್ಕೇಲಾರ್ ಆಸ್ ವೆಲ್ as a vector type of a quantity. Okay, so now you can observe the diagram properly. So there is one car. ಕಾರ್ ಏನಾಗ್ತಾ ಇದೆಯಲ್ಲ, ಒಂದು ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ. ದ ಸ್ಪೀಡ್ ಇಸ್ ಕನ್ಸಿಡರ್ಡ್ as a scalar quantity. ಸ್ಪೀಡ್ ಅಂದ್ರೆ ಏನು, ವೆಲಾಸಿಟಿ ಅಂದ್ರೆ ಏನು ಅಂತ ನಿಮ್ಗೆ ಆಮೇಲೆ ಹೇಳ್ತಾ ಹೋಗ್ತೀನಿ. ಸ್ವಲ್ಪ ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ರಿ. ಒಂದು ಕಾರ್ ಅಲ್ಲಿ ಇರ್ತೀರಿ, ಆ ಕಾರ್ ಫಾಸ್ಟ್ ಆಗಿ ಮೂವ್ಮೆಂಟ್ ಆಗ್ತಿರುತ್ತೆ. ಇಟ್ ಇಸ್ ಸಪೋಸ್ ಇಫ್ ಇಟ್ ಇಸ್ ಮೂವಿಂಗ್ ವೆರಿ ಫಾಸ್ಟ್ಲಿ, ಆ ಸಿಚುವೇಶನ್ ಅಲ್ಲಿ ಈ ಕಾರ್ ವೆಹಿಕಲ್ ಅಲ್ಲಿ ಇರ್ತಕ್ಕಂಥ ಸ್ಪೀಡ್ ಅನ್ನೋ ಕಾನ್ಸೆಪ್ಟ್ ನ ನಾವೇನಂತ ಕರಿತೀವಿ ಅಂತಂದ್ರೆ ವಿ ಕಾಲ್ ಇಟ್ ಆಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಅಂದ್ರೆ ಆ ಕಾರ್ ಹೇಳ್ತಾರೆ ನೀವು 30 km/h ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ, 80 km/h 80ರಲ್ಲಿ ಹೋಗ್ತಾ ಇದೆ, 60ರಲ್ಲಿ ಹೋಗ್ತಾ ಇದೆ, 100 km ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಅಂತ ಹೇಳ್ತಾರಲ್ಲ, ಸಚ್ ಟೈಪ್ ಆಫ್ ಕ್ವಾಂಟಿಟಿ. ಇಫ್ ಎನಿ ಕ್ವಾಂಟಿಟಿ ಈಸ್ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್, ಆ ನಂಬರ್ ಇರುತ್ತೆ ಅದ್ರ ಹತ್ರ. ಸೊ ಆ ತರ ಇತ್ತು ಅಂತಂದ್ರೆ ನಾವು ಅದನ್ನೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡ್ರಿ. ಒಂದು ಆಪಲ್ ನ ಒಂದು ವೇಯಿಂಗ್ ಮಷಿನ್ ಮೇಲೆ ಇಟ್ಟಿರ್ತಾರೆ. ಆ ವೇಯಿಂಗ್ ಮಷಿನ್ ಮೇಲೆ ಇಟ್ಟಾಗ ಆ ಆಪಲ್ಗೆ ಅದ್ರದ್ದು ನಿಮ್ಗೊಂದು ವೇಟ್ ಕೊಟ್ಟಿರುತ್ತೆ ಎಷ್ಟಿದೆ ಅಂತ. ಸೊ ನಂಬರ್ ಡಿಜಿಟ್ಸ್ ಅಲ್ಲಿ ತೋರಿಸ್ತಾ ಹೋಗ್ತಿರುತ್ತೆ. ಆ ವೇಟು ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗ್ತಿರುತ್ತೆ. ಅಂದ್ರೆ ಎನಿ ಕ್ವಾಂಟಿಟಿ ವಿಚ್ ಇಸ್ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಮ್ಯಾಗ್ನಿಟ್ಯೂಡ್ ಇರಬೇಕು ಮತ್ತೆ ಡೈರೆಕ್ಷನ್ ಇರಬೇಕು. ಇದೇ ದಿಕ್ಕಲ್ಲಿ ಹೋಗ್ಬೇಕು ಅಂತ ರೂಲ್ ಇರುತ್ತೆ. ಅದು ನೀವು ವೇಯಿಂಗ್ ಮಷಿನ್ ಮೇಲೆ ಇಟ್ಟಾಗ ಮಾತ್ರ ಅದ್ರ ವೇಟ್ ತೋರಿಸುತ್ತೆ. ಬೇರೆ ಜಾಗದಲ್ಲಿ ಎಲ್ಲಾದ್ರೂ ಇಟ್ಟರೆ ಅದು ವೇಟ್ ತೋರ್ಸಕ್ ಸಾಧ್ಯ ಇಲ್ಲ. ಸೊ ಆ ತರ ಒಂದು ಕಾನ್ಸೆಪ್ಟ್ ನ ನಾವೆಂತ ಕರಿತೀವಿ ಅಂತಂದ್ರೆ ವೆಕ್ಟರ್ ಕ್ವಾಂಟಿಟಿ. ಡೂ ರಿಮೆಂಬರ್, ಇಫ್ ಎನಿ ಕ್ವಾಂಟಿಟಿ ವಿಚ್ ಇಸ್ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್, ಇಫ್ ದರ್ ಇಸ್ ನೋ ಸ್ಪೆಸಿಫಿಕ್ ಡೈರೆಕ್ಷನ್, such a type of quantity is called as a scalar quantity, and vector quantity means the quantity which has both magnitude and direction ಅಂತ ನಾವು ಕರಿತೀವಿ. So you can observe that. ಅದೇ ಡೆಫಿನೇಷನ್ ನಾನು ಇಲ್ಲಿ ಕೊಡೋ ಪ್ರಯತ್ನ ಮಾಡಿದ್ದೀನಿ. ದ ಕ್ವಾಂಟಿಟಿ ವಿಚ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಹೇಳಿದ್ನಲ್ಲ, ಮ್ಯಾಗ್ನಿಟ್ಯೂಡ್ ಅಂತಂದ್ರೆ ಜಸ್ಟ್ ಅ ವ್ಯಾಲ್ಯೂ. ಓಕೆ, ದರ್ ವಿಲ್ ಬಿ ಅ ಸ್ಪೆಸಿಫಿಕ್ ವ್ಯಾಲ್ಯೂ ಫಾರ್ ದಟ್ ವಿಚ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಸ್ಪೆಸಿಫಿಕ್ ಇದೇ ಡೈರೆಕ್ಷನ್ ಅಂತ ಇರಲ್ಲ. ಫಾರ್ ಎಕ್ಸಾಂಪಲ್ ಮಾಸ್, ಮಾಸ್ ಅಂತ ಕರಿತೀವಿ. ನಿಮ್ಮ ಹತ್ರ ಒಂದು ಮೊಬೈಲ್ ಇದೆ, ಆ ಮೊಬೈಲ್ ನ ತಗೊಂಡು ಈಗ ಒಂದು ವೇಯಿಂಗ್ ಮಷಿನ್ ಮೇಲೆ ಇಟ್ಟರೆ ದಟ್ ಇಸ್ ಕಾಲ್ಡ್ ಆಸ್ ಮಾಸ್. ಅದು ತೋರಿಸುತ್ತೆ 20 ಗ್ರಾಮು, 50 ಗ್ರಾಮು, 120 ಗ್ರಾಮು. ಇಟ್ ಶೋಸ್ ದಟ್ ಇಸ್ ಕಾಲ್ಡ್ ಆಸ್ ಮಾಸ್. ಟೆಂಪರೇಚರ್, ಇವಾಗ ಟೆಂಪರೇಚರ್ ಎಷ್ಟಿದೆ, ಸ್ವಲ್ಪ ಕೋಲ್ಡ್ ಇದೆ ವೆದರ್. ಫಾರ್ ಎಕ್ಸಾಂಪಲ್ 20°C, 25°C. ಆ °C ಇದೇ ಡೈರೆಕ್ಷನ್ ಇದೆ ಅಂತ ನಾನು ಹೇಳಕ್ಕಾಗಲ್ಲ. ಬಟ್ ಇಟ್ ವಿಲ್ ಬಿ ಕಾಲ್ಡ್ ಆಸ್ ಅ ಸರ್ಟನ್ ಅಮೌಂಟ್ ಆಫ್ ಸ್ಪೆಸಿಫಿಕ್ ಟೆಂಪರೇಚರ್. ಸೊ ದಟ್ ಇಸ್ ಕಾಲ್ಡ್ ಆಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಅಂಡ್ ಒನ್ ಮೋರ್ ಥಿಂಗ್, ಟೈಮ್. ಎಷ್ಟು ಟೈಮ್ ನ ತಗೊಂಡ್ರಿ, ಇಲ್ಲಿಂದ ಗದಗ್ ರೀಚ್ ಆಗಕ್ಕೆ ಎಷ್ಟು ಟೈಮ್ ತಗೊಂಡ್ರಿ, ಹುಬ್ಳಿ ರೀಚ್ ಆಗಕ್ಕೆ ಎಷ್ಟು ಟೈಮ್ ತಗೊಂಡ್ರಿ. ವಿ ಡೋಂಟ್ ವಾಂಟ್ ಎನಿ ಸ್ಪೆಸಿಫಿಕ್ ಟೈಪ್ ಆಫ್ ಡೈರೆಕ್ಷನ್ ಫಾರ್ ದಟ್. ಸೊ ದಟ್ ಇಸ್ ಕಾಲ್ಡ್ ಆಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಸ್ಪೀಡ್ ಹೇಳಿದ್ನಲ್ಲ, 80 km, 50 km, 100 km/h, 10 m/s. ಸೊ ಇದೆಲ್ಲ ನಾವು ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಎನರ್ಜಿ, ಸೊ ಆಮೇಲೆ ಹೇಳ್ತೀನಿ, ಒಂದು ಚಾಪ್ಟರ್ ಬರುತ್ತೆ ಎನರ್ಜಿ, ಸ್ಪೀಡ್, ಇದನ್ನೆಲ್ಲ ಬ್ರೀಫ್ ಡಿಸ್ಕಷನ್ ಮಾಡ್ತಾ ಬರುತ್ತೆ. ನೆಕ್ಸ್ಟ್ ಥಿಂಗ್, ದ ಫಿಸಿಕಲ್ ಕ್ವಾಂಟಿಟಿ ವಿಚ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆಸ್ ವೆಲ್ ಆಸ್ ಅ ಡೈರೆಕ್ಷನ್. ಯಾವುದೇ ಒಂದು ಮೆಸರಬಲ್ ಕ್ವಾಂಟಿಟಿಗೆ, ಓಕೆ, ಮೆಸರಬಲ್. ಹಾಗಾದ್ರೆ ಇಲ್ಲೊಂದು ಟರ್ಮ್ ಬಂತು, ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಏನಂತ ನೀವು ಕೇಳ್ಬೋದು. ಸೊ ಎನಿ ಕ್ವಾಂಟಿಟಿ ವಿಚ್ ಕ್ಯಾನ್ ಬಿ ಮೆಸರ್ಡ್ ಅಂಡ್ ಗಿವನ್ ಇನ್ ಟರ್ಮ್ಸ್ ಆಫ್ ನಂಬರ್, ಸಚ್ ಟೈಪ್ ಆಫ್ ಸಿಂಪಲ್ ಥಿಂಗ್ ಇಸ್ ಕಾಲ್ಡ್ ಆಸ್ ಅ ಫಿಸಿಕಲ್ ಕ್ವಾಂಟಿಟಿ. ಈಗ ನಿಮ್ ಮನೇಲಿ ಕೆಲವೊಂದಿಷ್ಟು ನೋಟ್ಬುಕ್ಸ್ ಇದೆ, ಎಷ್ಟು ನೋಟ್ಬುಕ್ ಇದೆ ಅದು ಕೌಂಟ್ ಮಾಡ್ರಿ ಅಂತ ಹೇಳಿದ್ರೆ ನೀವು ಕೌಂಟ್ ಮಾಡ್ಕೊಂಡ್ ಬರ್ತೀರ. ಒಂದು 6 ಇದೆ, 7 ಇದೆ, 8 ಇದೆ ಅಂತ ಒಂದು ನಂಬರ್ ಹೇಳ್ತೀರಿ. ಅದನ್ನ ನೀವು ಮೆಜರ್ಮೆಂಟ್ ಮಾಡಿ ನಂಬರ್ ಅಲ್ಲಿ ಎಕ್ಸ್ಪ್ರೆಷನ್ ಮಾಡೋ ಪಾಸಿಬಿಲಿಟಿ ಇದ್ರೆ such type of thing is called as a physical quantity. So any physical quantity
ಇಫ್ ಇಟ್ ಇಸ್ ಹ್ಯಾವಿಂಗ್ ಬೋತ್ ದ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಎರಡು ಇತ್ತು ಅಂತಂದ್ರೆ ಸ್ಪೆಸಿಫಿಕ್ ಆಗಿ ಅದಕ್ಕೊಂದು ಡೈರೆಕ್ಷನ್ ಇರಬೇಕು ಮತ್ತೆ ಅದಕ್ಕೆ ಅದರದೇ ಆದಂತ ವ್ಯಾಲ್ಯೂ ಇರಬೇಕು. ಸೊ ಎರಡು ಇತ್ತು ಅಂತಂದ್ರೆ ಅದನ್ನ ನಾವು ಸ್ಪೆಸಿಫಿಕಲಿ ವೆಕ್ಟರ್ ಕ್ವಾಂಟಿಟಿ ಅಂತ ಕರಿತೀವಿ. ಇನಿಷಿಯಲಿ ನಿಮ್ಗೆ ಎಲ್ಲ ಹೊಸ ಟರ್ಮ್ ಅಂತ ಅನಿಸ್ಬೋದು, ಬಟ್ ಸ್ವಲ್ಪ ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ರಿ, ಬೈ ಹಾರ್ಟ್ ಆಗ್ಬೇಡ್ರಿ. ಡೋಂಟ್ ಬೈ ಹಾರ್ಟ್ ಎನಿಥಿಂಗ್, ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್. ಆ ಕಾನ್ಸೆಪ್ಟ್ ನ ನೇಚರಲ್ ಎಲ್ಲ ನೋಡಿರ್ತೀರಿ. ಸೈನ್ಸ್ ಅಂದ್ರೆ ಅದೇನ್ ದೊಡ್ಡ ಡಿಫಿಕಲ್ಟ್ ಕಂಟೆಂಟ್ ಅಲ್ಲ, ನೇಚರಲ್ ನೋಡಿರ್ತೀರಿ. ಅದನ್ನ ತಿಳ್ಕೊಂಡು ನೋಡಿ ಅಬ್ಸರ್ವೇಷನ್ ಮಾಡಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ರಿ. ಇಟ್ ಬಿಕಮ್ಸ್ ವೆರಿ ವೆರಿ ಈಸಿ. ಅಂಡ್ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ವೆಕ್ಟರ್ ಕ್ವಾಂಟಿಟಿ ಆರ್ ದ ಫೋರ್ಸ್ ಅಪ್ಲೈ ಮಾಡ್ತೀರಿ. ಡೋರ್ ಹಾಕ್ತೀರಿ, ಡೋರ್ ಹಾಕಿದಾಗ ಒಂದು ಫೋರ್ಸ್ ಅಪ್ಲೈ ಮಾಡಿ ಆ ಡೋರ್ ಹಾಕ್ಬೇಕು ನೀವು. ಸೊ ಇದೇ ಸ್ಪೆಸಿಫಿಕ್ ಡೈರೆಕ್ಷನ್ ಅಲ್ಲೇ ಹಾಕ್ಬೇಕು ಅಂತ ಇರುತ್ತೆ. ನೀವು ಅದನ್ನ ರಿವರ್ಸ್ ಹಾಕಕ್ಕೆ ಹೋದ್ರೆ ಅದು ಡೋರ್ ಕ್ಲೋಸ್ ಆಗಲ್ಲ. ಅಥವಾ ಒಂದು ವಿಂಡೋ ಕ್ಲೋಸ್ ಮಾಡ್ತಿರ್ತೀರಿ, ವಿಂಡೋ ಓಪನ್ ಮಾಡ್ತಿರ್ತೀರಿ, ಸ್ಪೆಸಿಫಿಕಲಿ ಒಂದೇ ಡೈರೆಕ್ಷನ್ ನೀವು ಅದನ್ನ ಅಪ್ಲೈ ಮಾಡಬೇಕು ಫೋರ್ಸ್ ನ, ಅವಾಗ ಮಾತ್ರ ಇದು ಕೌಂಟ್ ಆಗುತ್ತೆ. ಸೊ ಇಟ್ ನೀಡ್ಸ್ ಅ ಸ್ಪೆಸಿಫಿಕ್ ಡೈರೆಕ್ಷನ್. ವೆಲಾಸಿಟಿ, ಸ್ಪೀಡ್ ಮತ್ತೆ ವೆಲಾಸಿಟಿನ ನಿಮ್ಗೆ ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ, ಅದ್ರ ಡಿಫ್ರೆನ್ಸ್ ಏನು ಅಂತ. ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ವೆಲಾಸಿಟಿ ಇಸ್ ಅನ್ ಎಕ್ಸಾಂಪಲ್ ಆಫ್ ವೆಕ್ಟರ್ ಕ್ವಾಂಟಿಟಿ. ಮತ್ತೊಂದು ವೇಟ್, ಅವಾಗ ಹೇಳಿದೆ ಆಪಲ್ ನ ತಗೊಂಡೋಗಿ ಒಂದು ಸ್ಮಾಲ್ ವೇಯಿಂಗ್ ಮಿಷಿನ್ ಮೇಲೆ ಇಟ್ಟಾಗ ಅದು ಎಷ್ಟು ಗ್ರಾಮ್ ಇದೆ ಅಥವಾ ಎಷ್ಟು ವೇಟ್ ಅನ್ನ ಹೊಂದಿದೆ ಅನ್ನೋದನ್ನ ಅದು ತೋರಿಸುತ್ತಲ್ಲ. ಸೊ ದಟ್ ಇಸ್ ಕಾಲ್ಡ್ ಆಸ್ ಅ ವೆಕ್ಟರ್ ಕ್ವಾಂಟಿಟಿ. ಎಕ್ಸಲರೇಷನ್ ಅಂತ ಬರುತ್ತೆ. ಐ ವಿಲ್ ಎಕ್ಸ್ಪ್ಲೇನ್ ಇನ್ ದ ಅಪ್ಕಮಿಂಗ್ ಕ್ಲಾಸಸ್ ವಾಟ್ ಯು ಮೀನ್ ಬೈ ಎಕ್ಸಲರೇಷನ್. Displacement, just now I told you, displacement will be a shortcut distance between the initial position to the final position. ನೀವು ಸ್ಟಾರ್ಟ್ ಮಾಡೋ ಜರ್ನಿಯಿಂದ ಎಂಡ್ ಆಗೋ ಜರ್ನಿಗೆ ಇರ್ತಕ್ಕಂಥ ಒಂದು ಶಾರ್ಟ್ ಕಟ್ ರೋಡ್ಗೆ ನಾವು ಎಂತ ಕರೆದ್ವಿ, ಡಿಸ್ಪ್ಲೇಸ್ಮೆಂಟ್ ಅಂತ ಕರೆದ್ವಲ್ಲ. ಸೊ ದಟ್ ಇಸ್ ಕಾಲ್ಡ್ ಆಸ್ ಅ ವೆಕ್ಟರ್ ಕ್ವಾಂಟಿಟಿ. ಸೊ ಯಾಕೆ ಅಂತಂದ್ರೆ ಸ್ಪೆಸಿಫಿಕಲಿ ಅದೇ ಡೈರೆಕ್ಷನ್ ಹೋದಾಗ ನಮ್ಗೆ ಶಾರ್ಟ್ ಕಟ್ ಆಗಿರುತ್ತೆ. ಓಕೆ, ಸೊ ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ. ಸೊ ದಟ್ ಈಸ್ ವಾಟ್ ದ ಕಾನ್ಸೆಪ್ಟ್ ಆಫ್ ಎ ಸ್ಕೇಲಾರ್ ಆಸ್ ವೆಲ್ ಆಸ್ ಅ ವೆಕ್ಟರ್ ಕ್ವಾಂಟಿಟಿ. ಇದನ್ನ ಎಕ್ಸಾಮ್ ಅಲ್ಲಿ ಇಂಟರ್ನಲ್ ಕ್ವಶನ್ ಆಗಿ ಕೇಳ್ತಿರ್ತಾರೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ನಾನು ಇದನ್ನ ಕೇಳ್ತೀನಿ ಇನ್ ಅಪ್ಕಮಿಂಗ್ ಟೆಸ್ಟ್ಸ್. ಸೊ ಕೆಲವೊಂದಿಷ್ಟು ಕ್ವಾಂಟಿಟಿ ಕೊಟ್ಬಿಡ್ತೀನಿ. ಫೋರ್ಸ್, ವೆಲಾಸಿಟಿ, ವೇಟ್, ಮಾಸ್, ಈ 4 ಆಪ್ಷನ್ ಕೊಟ್ಟು ಇದರಲ್ಲಿ ಯಾವ್ದು ಸ್ಕೇಲಾರ್ ಕ್ವಾಂಟಿಟಿ ಅಂತ ಕೇಳ್ತೀನಿ. ಸೊ ಈ ತರ ಕೆಲವೊಂದಿಷ್ಟು ಇಂಟರ್ನಲ್ ಕ್ವಶನ್ಸ್ ಅಲ್ಲಿ ಇದನ್ನ ನಾವು ಕೇಳ್ತಿರ್ತೀವಿ. ಸ್ವಲ್ಪ ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ರಿ, ನೋಟ್ಸ್ ನ ಕರೆಕ್ಟ್ ಆಗಿ ರೆಫರ್ ಮಾಡ್ರಿ. ಇದೇ ಫೈನಲ್ ನೋಟ್ಸ್ ಅಂತ ನಾನು ಹೇಳಲ್ಲ. ಯು ಕ್ಯಾನ್ ಯೂಸ್ ಎನಿ ಟೈಪ್ ಆಫ್ ಎ ಸ್ಟ್ಯಾಂಡರ್ಡೈಸ್ಡ್ ನೋಟ್ಸ್. ಕರೆಕ್ಟ್ ಆಗಿ ನಿಮ್ ಸಿಲೆಬಸ್ ಇರತಕ್ಕಂಥ ಯಾವ ನೋಟ್ಸ್ ಬೇಕಾದ್ರೂ ನೀವು ರೆಫರ್ ಮಾಡ್ಬೋದು. ಬಟ್ ಐ ವಿಲ್ ಗಿವ್ ಯು ಸಮ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಸೊ ನೌ ಲೆಟ್ಸ್ ಗೋ ಫಾರ್ ದ ಒನ್ ಮೋರ್ ಟಾಪಿಕ್, ಒನ್ ಮೋರ್ ಕಾನ್ಸೆಪ್ಟ್ ದಟ್ ಇಸ್ ಕಾಲ್ಡ್ ಆಸ್ ಯೂನಿಫಾರ್ಮ್ ಮೋಷನ್. ಸೊ ಹಾಗಾದ್ರೆ ಮೋಷನ್ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ. ಅದಾದ್ಮೇಲೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಮತ್ತೆ ಪಾತ್ ಲೆಂತ್ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ. ಅಂಡ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ. ಅಂಡ್ ಆಲ್ಸೋ ವಿ ಡಿಸ್ಕಸ್ಡ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಸ್ಕೇಲಾರ್ ಅಂಡ್ ವೆಕ್ಟರ್ ಕ್ವಾಂಟಿಟಿ. ಸೊ ನೌ ಲೆಟ್ಸ್ ಗೋ ಫಾರ್ ದ ಒನ್ ಮೋರ್ ಕಾನ್ಸೆಪ್ಟ್ ದಟ್ ಈಸ್ ಯೂನಿಫಾರ್ಮ್ ಟೈಪ್ ಆಫ್ ಎ ಮೋಷನ್. ಹಾಗಾದ್ರೆ ಈ ಕಾನ್ಸೆಪ್ಟ್ ನ ನೀವು ಕ್ಲಿಯರ್ ಆಗಿ ತಿಳ್ಕೋಬೇಕು ಅಂತಂದ್ರೆ ಐ ವಿಲ್ ಶೋ ಯು ಅ ಇಮೇಜ್, ದೆನ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ ವೆರಿ ವೆಲ್. ಸೊ ಅಬ್ಸರ್ವ್ ದ ಇಮೇಜ್ ಪ್ರಾಪರ್ಲಿ. ಸೊ ಇಲ್ಲೇನಿದೆ ಅಂತಂದ್ರೆ ಒಂದು ಕ್ಲಾಕ್ ಇದೆ, ವೆರಿ ಸಿಂಪಲ್ ಕ್ಲಾಕ್. ಈ ಬಾಕ್ಸ್ ನ ನೋಡ್ಬೇಡ್ರಿ, ಅದ್ರ ಪಕ್ಕದಲ್ಲಿರೋ ಕ್ಲಾಕ್ ನೋಡ್ರಿ. ಕ್ಲಾಕ್ ಅಲ್ಲಿ ಇರ್ತಕ್ಕಂಥ ನೀಡಲ್ಸ್ ನ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ನಿಮ್ ಮನೇಲಿ ಒಂದು ವಾಲ್ ಕ್ಲಾಕ್ ಇದೆ, ಅದನ್ನ ಬೇಕಾದ್ರೆ ನೋಡ್ಬೋದು, ಅಥವಾ ನಿಮ್ ವಾಚ್ ನ ಬೇಕಾದ್ರೆ ನೋಡ್ಬೋದು, ಅಥವಾ ಯಾವ್ದಾದ್ರು ಒಂದು ಕ್ಲಾಕ್ ಟೈಪ್ ಮಟೀರಿಯಲ್ ನ ನೀವು ಅಬ್ಸರ್ವೇಷನ್ ಮಾಡ್ಬೋದು. ಅದರಲ್ಲಿರೋ ಮಿನಿಟ್, ಸೆಕೆಂಡ್ ಮತ್ತೆ ಅವರ್ ನೀಡಲ್ಸ್ ಏನಿರುತ್ತಲ್ಲ ಕರೆಕ್ಟ್ ಆಗ್ಬಿಡಲ್ಲ, ಅದು ಬೇಡ ಅಂದಾಗ ಅದು ಸ್ಟಾಪ್ ಆಗಲ್ಲ. ಸೊ ಆ ತರ ಎಕ್ಸಾಂಪಲ್ ನೆನ್ಪು ಮಾಡ್ಕೊಡ್ರಿ. ಅದ್ ಹೆಂಗ್ ರೊಟೇಟ್ ಆಗುತ್ತಲ್ಲ ಅದೇ ತರ ಮಿನಿಟ್ ನೀಡಲ್ ಕೂಡ ಅಂಡ್ ಆಸ್ ವೆಲ್ ಆಸ್ ಅವರ್ ನೀಡಲ್ ಆಲ್ಸೋ, ಆಲ್ ದೇ ವಿಲ್ ಮೂವ್ ವೆರಿ ಯೂನಿಫಾರ್ಮ್ಲಿ, ನೀಟಾಗಿ ಹೋಗ್ತಿರುತ್ತೆ. ಸೊ ಅಂದ್ರೆ ಆ ಪ್ರತಿ ನೀಡಲ್, ಅಥವಾ ಒನ್ ಮೋರ್ ಎಕ್ಸಾಂಪಲ್ ಅಟ್ಟೆಲ್ ಅರ್ತ್ ಏನಾಗ್ತಿರುತ್ತಲ್ಲ, ಸನ್ ಅರೌಂಡ್ ಏನಾಗುತ್ತೆ ರಿವಾಲ್ವ್ ಆಗ್ತಿರುತ್ತೆ, ಅದನ್ನಾದ್ರೆ ನೆನ್ಪು ಮಾಡ್ಕೊಳ್ರಿ. ಅಥವಾ ಅದಕ್ಕಿಂತ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್, ದ ರೆವಲ್ಯೂಷನ್ ಆಫ್ ದ ಮೂನ್ ಅರೌಂಡ್ ದ ಅರ್ತ್. ಈ ಚಂದ್ರ ಇದನ್ನಲ್ಲ, ಹುಣ್ಣಿಮೆ ಚಂದ್ರ ಅಂತ ನೀವೇನ್ ಕರೀತಿರಲ್ಲ, ಆ ಚಂದ್ರ ಯಾವಾಗ್ಲೂ ಭೂಮಿ ಸುತ್ತಲೂ ತಿರುಗ್ತಾ ಇರ್ತಾನೆ. ಯು ಕ್ಯಾನ್ ಇಮ್ಯಾಜಿನ್, ಹುಣ್ಣಿಮೆ ದಿನ ಬಂತು ಅಂತಂದ್ರೆ ಪೂರ್ಣ ಚಂದ್ರ ನಿಮ್ಗೆ ಕಾಣಿಸುತ್ತೆ ಸ್ಕೈಯಲ್ಲಿ. ಯು ಕ್ಯಾನ್ ಅಬ್ಸರ್ವ್ ದೇರ್. ಆ ಚಂದ್ರ ಭೂಮಿ ಸುತ್ತಲೂ ಈಗ ಸುತ್ತಾ ಇರ್ಬೇಕಾದ್ರೆ ಅವ್ರು ಟೈಮ್ ಬೇಕಾಗುತ್ತೆ. he need 30 days of time. ಓಕೆ, ಅವ್ರ ಅವರೇಜ್ ಹೇಳ್ಬೇಕಾದ್ರೆ 30 days ಅಂತ ಹೇಳ್ತಾರೆ. ಸ್ಪೆಸಿಫಿಕಲಿ ಹೇಳ್ಬೇಕು ಅಂತಂದ್ರೆ we need 29 days and some amount of hours. ಸೊ ಹಾಗಾದ್ರೆ ಪ್ರತಿ 30 ದಿನಕ್ಕೊಮ್ಮೆ ನಮ್ ಹುಣ್ಣಿಮೆ ಬಂದೇ ಬರುತ್ತೆ. 10 days ಆದ್ಮೇಲೆ ದಟ್ ಇಸ್ ಕಾಲ್ಡ್ ನ್ಯೂ ಮೂನ್ ಡೇ, ಅಮಾವಾಸ್ಯೆ ಬರುತ್ತೆ. ಆ ಸಿಚುವೇಶನ್ ಅಲ್ಲ, ಕಂಪ್ಲೀಟ್ಲಿ ರಿವಾಲ್ವ್ ಆದಾಗ ಏನಾಗುತ್ತೆ, ಕಂಪ್ಲೀಟ್ ಆಗಿ ಒಂದು ರೆವಲ್ಯೂಷನ್ ಆಗಿರುತ್ತೆ. ಅದು ಪ್ರತಿ 30 ದಿನಕ್ಕೊಮ್ಮೆ ಆಗ್ತಾನೆ ಇರುತ್ತೆ ಆ ಸಿಚುವೇಶನ್. ಹುಣ್ಣಿಮೆ ಪ್ರತಿ 30 ದಿನಕ್ಕೊಮ್ಮೆ ಹುಣ್ಣಿಮೆ ಬರ್ತಾನೆ ಹೋಗ್ತಿರುತ್ತೆ. ಸೊ ಈ ತರದ ಮೋಷನ್ಗಳನ್ನು ನೀವು ಎಕ್ಸಾಂಪಲ್ ಆಗಿ ನೆನ್ಪಾಗಿ ಇಟ್ಕೋಬಹುದು. ಸೊ ಇವೆರಡು ಎಕ್ಸಾಂಪಲ್ ನ ಕರೆಕ್ಟ್ ಆಗಿ ನೀವು ನೆನ್ಪಿಟ್ಕೊಂಡ್ಬಿಟ್ರಿ ಅಂತಂದ್ರೆ
ವೆರಿ ಈಸಿಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಯೂನಿಫಾರ್ಮ್ ಆಸ್ ವೆಲ್ as ದ ನಾನ್ ಯೂನಿಫಾರ್ಮ್ ಟೈಪ್ ಆಫ್ ಎಮೋಷನ್. ಹಾಗಾದ್ರೆ ಯೂನಿಫಾರ್ಮ್ ಅಂಡ್ ನಾನ್ ಯೂನಿಫಾರ್ಮ್ ಮೋಷನ್ ಅಂದ್ರೆ ಏನು ಅಂತ ನಾವು ಡಿಸ್ಕಷನ್ ಮಾಡೋಣ. ಸೊ ಅಬ್ಸರ್ವ್ ದ ಡೆಫಿನೇಷನ್ ಪ್ರಾಪರ್ಲಿ. If an object covers equal distances in equal intervals of a time, such type of motion is called as a uniform motion. ಹೇಳಿದ್ನಲ್ಲ, ನಿಮ್ ವಾಲ್ ಕ್ಲಾಕ್ ನೋಡ್ಬಿಡ್ರಿ, ಅಲ್ಲಿರೋ ನೀಡಲ್ ಕರೆಕ್ಟ್ ಆಗಿ ಓಕೆ ಈಕ್ವಲ್ ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಆಗ್ತಿರ್ತದೆ. 1 ಸೆಕೆಂಡ್ಗೆ ಟಕ್ ಅಂತಂದ್ರೆ ಅಷ್ಟೇ ಕರೆಕ್ಟ್ ಆಗಿ ಸ್ಪೆಸಿಫಿಕ್ ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಆಗಿರುತ್ತೆ. ಅಂಡ್ ವಿತ್ ಸ್ಪೆಸಿಫಿಕ್ ಟೈಮ್ ಆಲ್ಸೋ. ಇಫ್ an object covers equal distances in equal interval of time, ಅದೇ 1 ಸೆಕೆಂಡ್ಗೆ ಕರೆಕ್ಟ್ ಆಗಿ ಅಷ್ಟೇ ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಆಗ್ತಾ ಇರುತ್ತಲ್ಲ, that is the best example for uniform motion. Or you can also give the example of revolution of the moon around the earth. Okay, ಚಂದ್ರ ಭೂಮಿ ಸುತ್ತು ಸುತ್ತಿರೋದು, ಅಥವಾ ರೆವಲ್ಯೂಷನ್ ಆಫ್ ದ ಅರ್ತ್ ಅರೌಂಡ್ ದ ಸನ್. ಓಕೆ, ಸೂರ್ಯ ಕೂಡ ನಿಂತಲ್ಲಿ ನಿಂತ್ಕೊಂಡಿರ್ತಾನೆ, ಬಟ್ ಭೂಮಿ ಅದ್ರ ಸುತ್ತು ಸುತ್ತಿರುತ್ತೆ. ಪ್ರತಿ 365 ದಿನಕ್ಕೊಮ್ಮೆ 365 ಡೇಸ್ 6 ಅವರ್ಸ್ ಎಕ್ಸಾಕ್ಟ್ಲಿ ಹೇಳ್ಬೇಕಂತಂದ್ರೆ ಪ್ರತಿ ವರ್ಷ ಪೂರ್ತಿ ಒಂದು ರೆವಲ್ಯೂಷನ್ ಹಾಕೊಂಡ್ ಬಂದ್ಬಿಡ್ತಾನೆ. ಪ್ರತಿ 24 ಗಂಟೆಗೊಮ್ಮೆ ತನ್ನ ಸುತ್ತಾನೆ. ಸೊ ಈ ತರ ಎಕ್ಸಾಂಪಲ್ಸ್ ನ ಬೆಸ್ಟ್ ಆಗಿ ನಾವೇನಂತ ಕರಿಬಹುದು ಅಂತಂದ್ರೆ ಯೂನಿಫಾರ್ಮ್ ಮೋಷನ್ ಅಂತ ಕರಿಬಹುದು. ಸೊ ದ ಎಕ್ಸಾಂಪಲ್ಸ್ ಆರ್ ಅಬ್ಸರ್ವ್ ದ ಅವರ್ ಹ್ಯಾಂಡ್ ಆಫ್ ಎ ಕ್ಲಾಕ್. ದ ಅವರ್ ಹ್ಯಾಂಡ್ ಆಫ್ ಎ ಕ್ಲಾಕ್ ಅಂತಂದ್ರೆ ತಾಸಿನ ಮುಳ್ಳು ಅಂತ ಏನೋ ಕರಿತೀವಲ್ಲ ಅದು, ಅಥವಾ ಮಿನಿಟ್ ಹ್ಯಾಂಡ್ ಅಂತಾನು ಹೇಳ್ಬೋದು, ಅಥವಾ ಸೆಕೆಂಡ್ಸ್ ಹ್ಯಾಂಡ್ ಅಂತಾನು ಹೇಳ್ಬೋದು. ದರ್ ಇಸ್ ನೋ ಡಿಫರೆನ್ಸ್ ಎಟ್ ಆಲ್. The motion of the earth around the sun, as I already told you, the movement or motion of the earth around the sun, it needs 365 days 6 hours exactly. Okay, and one more thing, the motion of the planets around the sun. ಯಾವ planet ಆದ್ರೂ ತಗೋರಿ, okay, ಅಲ್ಲಿರ್ತಕ್ಕಂಥ ಎಂಟೈರ್ Mercury, Venus, Uranus, Neptune, anything you can take. So all they have the specific amount of the time there for the revolution. Such a type of best example is called as a uniform motion. So just remember, if any object covers equal distances in equal intervals of a time, such a type of motion is called as a uniform type of a motion. ಹಾಗಾದ್ರೆ ಮತ್ತೊಂದು ಎಕ್ಸಾಂಪಲ್ ಬರುತ್ತೆ. ಈ ಎಕ್ಸಾಂಪಲ್ ನ ಅಥವಾ ಈ ಇಮೇಜ್ ನ ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡ್ರಿ. ನಾವು ನಿಮ್ಗೆ ಇನ್ನೊಂದು ಮೋಷನ್ ಬಗ್ಗೆ ಹೇಳ್ತೀನಿ. ಸೊ ಇಲ್ಲಿ ನೋಡ್ರಿ, ಒಂದು ಗ್ರಾಫ್ ಅನ್ನ ನಿಮ್ಮ ಹತ್ರ ಕೊಟ್ಟಿರ್ತಾರೆ. ಸೊ ಇಲ್ಲಿರೋ ಗ್ರಾಫ್ ಯಾವುದು ಅಂತ ಸ್ವಲ್ಪ ನೋಡ್ತಾ ಹೋದ್ರಿ, ಇಲ್ಲಿ ಎಕ್ಸ್ ಆಕ್ಸಿಸ್ ಇರುತ್ತೆ ಕಾಮನ್ಲಿ, and you can observe the y-axis there. Okay, 1 second, you can observe the x-axis here and y-axis here. Along the x-axis they are going to take the time, and along the y-axis they have taken the distance traveled. So ee kadenu kuda same time as well as distance na ತಗೊಂಡಿರ್ತಾರೆ. ಇಲ್ಲಿರೋ 1 2 3 4 ಏನು ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ಅವರ್ಸ್ ಇಂಡಿಕೇಟ್ ಮಾಡುತ್ತೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ರಿ. 1 hour 2 hour 3 hour 4 hour. ಮೇಲ್ಗಡೆ ಇರೋದು ಡಿಸ್ಟೆನ್ಸ್ ನ ಇಂಡಿಕೇಟ್ ಮಾಡುತ್ತೆ ಅಂತ ಅನ್ಕೊಳ್ಳಿ. 10 ಕಿಲೋಮೀಟರ್ 20 ಕಿಲೋಮೀಟರ್ 30 ಕಿಲೋಮೀಟರ್ 40 ಕಿಲೋಮೀಟರ್ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಹೋಗ್ರಿ. ಇಲ್ಲಿ ಇನ್ನೊಂದು ಗ್ರಾಫ್ ಅಲ್ಲಿ ನೀವು ನೋಡ್ಬೋದು ಸಿಮಿಲರ್ಲಿ 1 2 3 4 that is called as a time taken, and 0 10 30 40 that is called as a distance traveled. ಈ ಫಸ್ಟ್ ಕಾರ್ ಏನ್ ಮಾಡುತ್ತಲ್ಲ, ಕರೆಕ್ಟ್ ಆಗಿ 1 hour ಅಲ್ಲಿ 10 ಕಿಲೋಮೀಟರ್ ರೀಚ್ ಆಗುತ್ತೆ. ಇಲ್ಲೊಂದು ಪಾಯಿಂಟ್ ಸಿಗುತ್ತೆ. ಸೆಕೆಂಡ್ ಅವರ್ ಅಲ್ಲಿ 20 ಕಿಲೋಮೀಟರ್ ರೀಚ್ ಆಗಿರುತ್ತೆ. ಥರ್ಡ್ 3 ತಾಸು ಆದ್ಮೇಲೆ 30 ಕಿಲೋಮೀಟರ್ ರೀಚ್ ಆಗಿರುತ್ತೆ. 4 ತಾಸು ಆದ್ಮೇಲೆ 40 ಕಿಲೋಮೀಟರ್ ನ ರೀಚ್ ಆಗಿರುತ್ತೆ. ಹಾಗಾದ್ರೆ ಈ ಆಬ್ಜೆಕ್ಟ್ ಏನಾಯ್ತ್ರಿ, ಇಟ್ ಹ್ಯಾಸ್ ಟ್ರಾವೆಲ್ಡ್ ಈಕ್ವಲ್ ಡಿಸ್ಟೆನ್ಸಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಎ ಟೈಮ್. ಈ ತರದ ಮೋಷನ್ ಅನ್ನ ನಾವೆಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಎ ಯೂನಿಫಾರ್ಮ್ ಟೈಪ್ ಆಫ್ ಎ ಮೋಷನ್. ಈಗ ಅದೇ ಎಕ್ಸಾಂಪಲ್, ಅದೇ ಕಾರ್ ಸ್ವಲ್ಪ ಟ್ರಾಫಿಕ್ ಅಲ್ಲಿ ಹೋಗ್ತಿರುತ್ತೆ, ಅಥವಾ ಕಂಪ್ಲೀಟ್ಲಿ ಏನೋ ಪ್ರಾಬ್ಲಮ್ ಅಲ್ಲಿ ಅಥವಾ ಆಬ್ಸ್ಟ್ಯಾಕ್ ಅಲ್ಲಿ ರೋಡ್ ಸರಿ ಇರ್ದಿರೋ ರೋಡ್ ಅಲ್ಲಿ ಟ್ರಾವೆಲ್ ಆಗ್ತಿರುತ್ತೆ ಅಂತ ಅನ್ಕೋರಿ. ಇಲ್ಲಿ ನೋಡ್ರಿ ಸ್ವಲ್ಪ ಚೇಂಜ್ ಆಯ್ತು. ಫಸ್ಟ್ 10 ಕಿಲೋಮೀಟರ್ ನ ಇದು ಹಾಫ್ ಎನ್ ಅವರ್ ಅಲ್ಲೇ ಕವರ್ ಮಾಡ್ಬಿಡ್ತು. ಸ್ವಲ್ಪ ಇದು ಸ್ಟ್ರೇಟ್ ಆಗಿ ಅಬ್ಸರ್ವೇಷನ್ ಮಾಡ್ಬೋದು, ಒಂದು ಹಾಫ್ ಎನ್ ಅವರ್ ಅಲ್ಲಿ ಕವರ್ ಆಯ್ತು. ನೆಕ್ಸ್ಟ್ 20 ಕಿಲೋಮೀಟರ್ ನ ರೀಚ್ ಆಗೋದು 1 hour ಅಲ್ಲಿ ರೀಚ್ ಆಗಿದ್ದು, ಫಾಸ್ಟ್ ಆಗಿ ರೀಚ್ ಆಗ್ಬಿಡ್ತು. 20 ಕಿಲೋಮೀಟರ್ 1 hour ಅಲ್ಲಿ ರೀಚ್ ಆಗ್ಬಿಡ್ತು. ಆಮೇಲೆ ಏನಾಯ್ತು, ವೇರಿಯೇಷನ್ ಆಗ್ತಾ ಹೋಯ್ತು. ಈ 30 ಕಿಲೋಮೀಟರ್ ರೀಚ್ ಆದಾಗ ಇಟ್ ಹ್ಯಾಸ್ ಟೇಕನ್ 2 and some minutes, 2 hours and some amount of minutes. ಎಕ್ಸಾಕ್ಟ್ಲಿ ಬೇಡ, ಜಸ್ಟ್ ರಫ್ ಕ್ಯಾಲ್ಕುಲೇಷನ್ ಯು ಕ್ಯಾನ್ ಅಬ್ಸರ್ವ್ ದೇ. ಸೊ ಈ ತರ ಯೂನಿಫಾರ್ಮಿಟಿ ಇಲ್ಲ ಇಲ್ಲಿ. ಅಂದ್ರೆ ಇಫ್ ಎನ್ ಆಬ್ಜೆಕ್ಟ್ ಕವರ್ಸ್ ಈಕ್ವಲ್ ಡಿಸ್ಟೆನ್ಸಸ್ ಇನ್ ಅನ್ಇಕ್ವಲ್ ಇಂಟರ್ವಲ್ಸ್ ಆಫ್ ಎ ಟೈಮ್, ಅಂದ್ರೆ ಮೇಲ್ಗಡೆನು ನೀವು ಅಬ್ಸರ್ವೇಷನ್ ಮಾಡ್ತಾ ಹೋಗ್ಬೋದು. ಈ 1 hour ಅಲ್ಲಿ 20 ಕಿಲೋಮೀಟರ್ ನ 1 hour ಅಲ್ಲಿ ರೀಚ್ ಆದ್ರೆ 2 hour ಅಲ್ಲಿ ಜಸ್ಟ್ 5 ಕಿಲೋಮೀಟರ್ ಅಷ್ಟೇ ರೀಚ್ ಆಗಿತ್ತು. 3 hour ಆದಾಗ ಇನ್ನೂ 5 ಕಿಲೋಮೀಟರ್ ಆಗಿತ್ತು. ಮತ್ತೆ 4th hour ಆದಾಗ 10 ಕಿಲೋಮೀಟರ್ ರೀಚ್ ಆಗಿತ್ತು. ಸೊ ಈ ತರ ಏನಾದ್ರು ಇಂಬ್ಯಾಲೆನ್ಸ್ಮೆಂಟ್ ಆಗಿತ್ತು ಅಂತಂದ್ರೆ, ಇಫ್ ಎನ್ ಆಬ್ಜೆಕ್ಟ್ ಕವರ್ ಈಕ್ವಲ್ ಡಿಸ್ಟೆನ್ಸಸ್ ಇನ್ ಅನ್ಇಕ್ವಲ್ ಇಂಟರ್ವಲ್ಸ್ ಆಫ್ ಎ ಟೈಮ್, such a type of motion is generally called as a non-uniform type of a motion. ಅದನ್ನೇ ಡೆಫಿನೇಷನ್ ನಾವಿಲ್ಲಿ ಕೊಡ್ತಾ ಹೋಗ್ತೀವಿ. ಇಫ್ ಎನ್ ಆಬ್ಜೆಕ್ಟ್ ಕವರ್ಸ್ unequal amount of distances in equal intervals of a time. ಅನ್ಇಕ್ವಲ್ ಡಿಸ್ಟೆನ್ಸಸ್ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಈ ಡಿಸ್ಟೆನ್ಸ್ ವೇರಿಯೇಷನ್ ಆಗ್ತಾ ಹೋಯ್ತು. ಫಸ್ಟ್ 10 ಕಿಲೋಮೀಟರ್ ಆಯ್ತು, ಆಮೇಲೆ 5 5 10 20 ಈ ತರ ಬರ್ತಾ ಹೋಯ್ತು. ಡಿಸ್ಟೆನ್ಸ್ ಬೇರೆ ಬೇರೆ ಆಗಿರುತ್ತೆ,
ಬಟ್ ಟೈಮ್ ಒಂದೇ ಇರುತ್ತೆ. ಟೈಮ್ ಅಂತೂ ನಾವು ಸ್ಟಾಪ್ ಮಾಡಕ್ ಆಗಂಗಿಲ್ರಿ. ಸೊ ಕಂಟಿನ್ಯೂಸ್ಲಿ ಇಟ್ ವಿಲ್ ಬಿ ಮೂವಿಂಗ್. ಸೊ ಇಫ್ ಎನಿ ಒನ್ ಆಬ್ಜೆಕ್ಟ್ ಇಟ್ ಈಸ್ ಕವರಿಂಗ್ unequal distances in equal intervals of a time, such type of thing is called as a non-uniform type of motion ಅಂತ ಕರೀಬಹುದು. So very simple examples I can give here. The motion of a train. Train ಹೇಗೆ non-uniform motion ಆಗುತ್ತೆ ಅಂತಂದ್ರೆ ಪ್ಲಾಟ್ಫಾರ್ಮ್ ಇಂದ ಹೋಗ್ತಾ ಇರ್ಬೇಕಾದ್ರೆ ಸ್ಲೋ ಆಗಿ ಹೋಗುತ್ತೆ. ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಡ್ರಿ. ಪ್ಲಾಟ್ಫಾರ್ಮ್ ಇಂದ ಟ್ರೈನ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಪ್ಲಾಟ್ಫಾರ್ಮ್ ಸೈಡ್ ಇಂದ ಹೋಗ್ತಾ ಇರ್ಬೇಕಾದ್ರೆ ಫಸ್ಟ್ ಸ್ಲೋ ಆಗುತ್ತೆ, ಆಮೇಲೆ ಎಕ್ದಮ್ ಪಿಕಪ್ ತಗೊಳುತ್ತೆ, ಮತ್ತೆ ಎಕ್ದಮ್ ಏನಾಗುತ್ತೆ ಸ್ಲೋ ಆಗ್ತಾ ಹೋಗುತ್ತೆ. ಈ ತರ ಒಂದ್ಸಲ ಸ್ಪೀಡ್ ಆಗೋದು, ಒಂದ್ಸಲ ಸ್ಲೋ ಆಗೋದು, ಈ ತರ ಬಂದ್ರೆ ನಾವನ್ನ ನಾನ್ ಇನ್ಫಾರ್ಮೇಶನ್ ಅಂತ ಕರಿಬೇಕಾಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ದ ಪರ್ಸನ್ ಜಾಗಿಂಗ್ ಇನ್ ದ ಪಾರ್ಕ್. ಸೊ ನೀವು ಜಾಗ್ ಹೋಗ್ತಿರ್ತೀರಿ, ವಾಕಿಂಗ್ ಹೋಗ್ತಾ ಇರ್ತೀರಿ, ಫಸ್ಟ್ ಏನೋ ಸ್ಟ್ರೆಂತ್ ಇರುತ್ತೆ, ಪವರ್ ಇರುತ್ತೆ, ಫಾಸ್ಟ್ ಆಗಿ ಹೋಗ್ಬಿಡ್ತೀರಿ. ಆಮೇಲೆ ಟೈರ್ಡ್ ಆಗ್ತಾ ಆಗ್ತಾ ಹೋದಂಗೆಲ್ಲ ಏನಾಗ್ತೀರಿ ಅಂತಂದ್ರೆ ಸ್ಲೋ ಆಗ್ತಾ ಬರ್ತಿರಲ್ಲ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ನಾನ್ ಇನ್ಫಾರ್ಮ್ ಟೈಪ್ ಆಫ್ ಮೋಷನ್. ಮೊದಲು ಫಾಸ್ಟ್ ಆಗಿ ಹೋಗೋದು, ಆಮೇಲೆ ಸ್ಲೋ ಆಗಿ ಹೋಗೋದು, ಮತ್ತೆ ಫಾಸ್ಟ್ ಆಗಿ ಹೋಗೋದು, ಈ ತರ ಏನಾದ್ರು ವೇರಿಯೇಷನ್ ಆಗಿತ್ತು ಅಂತಂದ್ರೆ ದಟ್ ಮೀನ್ಸ್ ಇಫ್ ಎನ್ ಆಬ್ಜೆಕ್ಟ್ ಕವರ್ unequal distances in equal intervals of a time, such a type of motion is simply called as a non-uniform type of a motion. Step by step ನೆನ್ಪು ಮಾಡ್ಕೊಳ್ತಾ ಹೋಗ್ರಿ. ಮೋಷನ್, ಪೊಸಿಷನ್ ಆರ್ ಮೋಷನ್ ಆದ್ಮೇಲೆ, ಮೋಷನ್ ಅಂದ್ರೆ ಅಂತ ತಿಳ್ಕೊಂಡಾದ್ಮೇಲೆ path length and we discussed about the displacement differences, and then we discussed about the concept of a scalar and vector quantity, and then we discussed about the uniform and non-uniform type of motion. ಸಾಕಷ್ಟು ಸಲ ಇದನ್ನ ಎಕ್ಸಾಂಪಲ್ ಕೇಳಿರ್ತಾರೆ. ಡಿಫೈನ್ ಯೂನಿಫಾರ್ಮ್ ಮೋಷನ್ ಅಂಡ್ ಗಿವ್ ಸಮ್ ಎಕ್ಸಾಂಪಲ್ಸ್. ಡಿಫೈನ್ ನಾನ್ ಯೂನಿಫಾರ್ಮ್ ಮೋಷನ್ ಅಂಡ್ ಗಿವ್ ಸಮ್ ಎಕ್ಸಾಂಪಲ್ಸ್. ನೀವು ಎಕ್ಸಾಮ್ ಅಲ್ಲಿ ಏನ್ ಮಿಸ್ಟೇಕ್ ಮಾಡ್ತೀರಿ ಅಂತಂದ್ರೆ ಈ ಟರ್ಮ್ ಅಂಡರ್ಲೈನ್ ಮಾಡಿರ್ತೀವಿ ನೋಡ್ರಿ, ಅನ್ಈಕ್ವಲ್ ಡಿಸ್ಟೆನ್ಸಸ್, ಇದನ್ನ ಮರ್ಯಾದನ್ನ ಬರ್ದ್ ಬಿಡ್ತಿರ್ತೀರಿ. ಸ್ವಲ್ಪ ಲಕ್ಷ್ಯ ಹಾಕಿರ್ಲಿ. ಇಫ್ ಎನ್ ಆಬ್ಜೆಕ್ಟ್ ಕವರ್ ಅನ್ಈಕ್ವಲ್ ಡಿಸ್ಟೆನ್ಸಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಂತಾನೆ ಬರಬೇಕು. ಯೂನಿಫಾರ್ಮ್ ಅಂದಾಗ ಇಫ್ ಎನ್ ಆಬ್ಜೆಕ್ಟ್ ಕವರ್ ಈಕ್ವಲ್ ಡಿಸ್ಟೆನ್ಸಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ಅಂತಾನೆ ಮೆನ್ಷನ್ ಮಾಡಬೇಕು. ಸೊ ಅದನ್ನ ನಾವೆಂತ ಕರಿತೀವಿ, ಯೂನಿಫಾರ್ಮ್ ಅಂಡ್ ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಕರಿತಾ ಹೋಗ್ತೀವಿ. ಅಂಡ್ ನೌ ಲೆಟ್ಸ್ ಗೋ ಫಾರ್ ಒನ್ ಮೋರ್ ಪಾಯಿಂಟ್, ದಟ್ ಇಸ್ ಕಾಲ್ಡ್ ಸ್ಪೀಡ್. ಸೊ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಟ್ ಈಸ್. ಸ್ಪೀಡ್ ಅನ್ನೋ ವರ್ಡ್ ನ ಸಾಕಷ್ಟು ಸಲ ಕೇಳಿರ್ತೀರ. ರೋಡ್ ಸೈಡ್ ಹೋಗ್ತಾ ಇರ್ಬೇಕಾದ್ರೆ ಯಾವ್ದೋ ಒಂದು ವೆಹಿಕಲ್ ಹೋಗುತ್ತೆ, ಫಾಸ್ಟ್ ಆಗಿ ನೋಡೋದು ಎಷ್ಟು ಸ್ಪೀಡ್ ಆಗಿ ಹೊರಟಿದೆ ವೆಹಿಕಲ್ ಅಂತ ಹೇಳ್ತೀರಿ. ಫ್ರೆಂಡ್ ಎಷ್ಟು ಸ್ಪೀಡ್ ಆಗಿ ಹೊಂಟೈತಲ್ಲ, ಅದು ಇನ್ನೂ ಹೇಳ್ತೀರಿ 80 ಹೊಂಟೈತೆ ನೋಡೋದು ಗಾಡಿ ಅಂತ ಹೇಳ್ತೀವಿ, ಹೌದ್ರಿ? ಸೊ ದಟ್ ಟರ್ಮ್, ಓಕೆ, ವಾಟ್ ಎವರ್ ದ ಟರ್ಮ್ ಯು ಆರ್ ಯೂಸಿಂಗ್, ದಟ್ ಇಸ್ ಕಾಲ್ಡ್ ಆಸ್ ಸ್ಪೀಡ್. ಎಕ್ಸಾಕ್ಟ್ಲಿ ಅದನ್ನ ಯಾವ ತರ ಡಿಫೈನ್ ಮಾಡ್ಬೋದು ಫಿಸಿಕ್ಸ್ ಅಲ್ಲಿ ಅಂತಂದ್ರೆ ಅಬ್ಸರ್ವೇಷನ್ ಮಾಡ್ರಿ. ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ಬಾಡಿ ಪರ್ ಯೂನಿಟ್ ಟೈಮ್. ಅಂದ್ರೆ ಯಾವುದೇ ಒಂದು ಸ್ಪೆಸಿಫಿಕ್ ಲೊಕೇಶನ್ ಅನ್ನ ಆ ವೆಹಿಕಲ್ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಟ್ರಾವೆಲ್ ಮಾಡಿದೆ, 10 ಕಿಲೋಮೀಟರ್, 20 ಕಿಲೋಮೀಟರ್, 60 ಕಿಲೋಮೀಟರ್, ಎಷ್ಟು ಸ್ಪೆಸಿಫಿಕ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ, ಮತ್ತೆ ಆ ಟ್ರಾವೆಲ್ ಮಾಡಕ್ ತಗೊಂಡಿರ್ತಕ್ಕಂಥ ಟೈಮ್ ಅನ್ನ ಈಸಿ ಫಾರ್ಮುಲಾ ನೀವು ನೆನ್ಪಿಟ್ಕೊಂಡ್ಬಿಡ್ಬೋದು. ದ ರೇಷಿಯೋ ಆಫ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಟು ದ ಟೈಮ್ ಟೇಕನ್. ಮೇಲ್ಗಡೆ ನೋಡ್ರಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತ ಇದೆ. ಇಮ್ಯಾಜಿನೇಷನ್ ಮಾಡ್ಕೊಡ್ರಿ, ನೀವು ಗಜೇಂದ್ರಗಢದಿಂದ ಗದಗ್ ಹೋಗ್ತಾ ಇರ್ತೀರಿ, 56 ಕಿಲೋಮೀಟರ್ಸ್ ಇದೆ. ಈ 56 ಕಿಲೋಮೀಟರ್ ಇದ್ದದನ್ನ ಮೀಟರ್ ಸಿಕ್ಸ್ ಕನ್ವರ್ಟ್ ಮಾಡಬೇಕು. ಯಾಕಂದ್ರೆ ಹೇಳ್ದೆ ಆಲ್ರೆಡಿ ಐ ಟೋಲ್ಡ್ ಯು, ಯು ಹ್ಯಾವ್ ಟು ರೈಟ್ ಆಲ್ ದ ಕ್ವಾಂಟಿಟೀಸ್ ಇನ್ ಎಸ್ ಐ ಫಾರ್ಮ್. ದಟ್ ಮೀನ್ಸ್ 56 ಕಿಲೋಮೀಟರ್ ಇಸ್ ಈಕ್ವಲ್ ಟು 56,000 ಮೀಟರ್ಸ್. ಆ 56,000 ಮೀಟರ್ಸ್ ಅನ್ನೋದನ್ನ ನ್ಯೂಮರೇಟರ್ ಅಲ್ಲಿ ಬರ್ಕೋಬೇಕು, ಡಿವೈಡೆಡ್ ಬೈ ಟೈಮ್ ಟೇಕನ್. ಸೊ ಇವಾಗೆಲ್ಲ ರೋಡ್ ಚೆನ್ನಾಗಿದೆ, ಗಜೇಂದ್ರಗಢದಿಂದ ಗದಗ್ ಹೋಗೋಕೆ ನಿಮ್ಗೆ 1 ಅವರ್ ಸಾಕು. ಸೊ 1 ಅವರ್ ಅನ್ನೋದನ್ನ ಡೈರೆಕ್ಟ್ಲಿ 1 ಅಂತ ಬರೆಯುವಾಗಿಲ್ಲ. ಯು ಹ್ಯಾವ್ ಟು ಕನ್ವರ್ಟ್ 1 ಅವರ್ ಇಂಟು ಸೆಕೆಂಡ್ಸ್. ದಟ್ ಮೀನ್ಸ್ 3600 ಸೆಕೆಂಡ್ಸ್. ಸೊ ಅವಾಗ ನಿಮ್ಗೆ ಏನ್ ಸಿಗುತ್ತಲ್ಲ, 56,000 ಡಿವೈಡೆಡ್ ಬೈ 3600 ಸೆಕೆಂಡ್ಸ್. ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರುತ್ತೆ ಆ ಸಿಚುವೇಶನ್ ಅಲ್ಲಿ ಅನ್ನೋ ಕ್ಯಾಲ್ಕುಲೇಷನ್ ನೀವು ಮಾಡ್ತಾ ಹೋಗ್ಬೇಕು. ಅವಾಗ ನಿಮಗೆ ಏನ್ ಸಿಗುತ್ತಲ್ಲ ಡಾಟಾ, ಅದನ್ನ ನಾವು ಸ್ಪೀಡ್ ಅಂತ ಕರಿತಾ ಹೋಗ್ತೀವಿ. ಸೊ ಜಸ್ಟ್ ರಿಮೆಂಬರ್ ಅ ಫ್ಯಾಕ್ಟ್ ದಟ್ ದ ರೇಷಿಯೋ ಆಫ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಾಡಿ ಟು ದ ಟೈಮ್ ಟೇಕನ್. ಸೊ ಯಾವುದೇ ಒಂದು ಆಬ್ಜೆಕ್ಟ್ ಟೋಟಲ್ ಆಗಿ ಎಷ್ಟು ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡ್ತು, ಎಷ್ಟು ಟೈಮ್ ಅಲ್ಲಿ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ದಟ್ ಇಸ್ ಕಾಲ್ಡ್ ಆಸ್ ಸ್ಪೀಡ್ ಟೇಕನ್. ಮತ್ ಅದೇ ಜರ್ನಿನ ನೀವೇನಾದ್ರೂ ಒಂದು ಬೈಸಿಕಲ್ ತಗೊಂಡು ಹೋದ್ರಿ ಅಂತ, ಒಂದು ಬೈಸಿಕಲ್ ತಗೊಂಡು ಇಲ್ಲಿಂದ ಗದಗ್ ಹೋಗ್ತೀನಿ ಅಂತ ಟ್ರೈ ಮಾಡ್ತಾರೆ, ಡಿಸ್ಟೆನ್ಸ್ ಅಂತೂ ಚೇಂಜ್ ಆಗಲ್ಲ, ಅದೇ 56 ಕಿಲೋಮೀಟರ್ಸ್ ಇರುತ್ತೆ, 56,000 ಮೀಟರ್ಸ್ ಇರುತ್ತಲ್ಲ, ಅದೇ ಡಿಸ್ಟೆನ್ಸ್ ಹೋಗ್ತೀರಿ. ಬಟ್ ಬೈಸಿಕಲ್ ಹೋದಾಗ ನೀವು ಫಾಸ್ಟ್ ಆಗಿ ಹೋಗಕ್ಕಾಗಲ್ಲ, ಸ್ಲೋ ಆಗಿ ಹೋಗ್ತೀರ. ಅಪ್ರಾಕ್ಸಿಮೇಟ್ಲಿ ಒಂದು 5 ಅವರ್ಸ್ ತಗೋತೀರಿ ಅಂತ ಅನ್ಕೊಡಿ. ಅಂದ್ರೆ 3600 ಇಂಟು 5 ಮಲ್ಟಿಪ್ಲೈ ಮಾಡಿ ವ್ಯಾಲ್ಯೂ ಚೇಂಜ್ ಮಾಡ್ತಾ ಹೋಗ್ಬೇಕು. ಅವಾಗ ನಿಮ್ ಸ್ಪೀಡ್ ಪೂರ್ತಿ ಕಡಿಮೆ ಆಗ್ಬಿಟ್ಟಿರುತ್ತೆ. ಯಾಕಂದ್ರೆ ಕಂಪ್ಲೀಟ್ ನೀವು ಬೈಸಿಕಲ್ ಅಲ್ಲಿ ಬಹಳ ಅಂದ್ರೆ ಒಂದು 10 to 30 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಮಾತ್ರ ಹೋಗ್ಬೋದು. ಅದೇ ನೀವು ಬೈಕಲ್ಲಿ ಹೋದ್ರೆ ಅಥವಾ ಕಾರಲ್ಲಿ ವೆಹಿಕಲ್ ಹೋದ್ರೆ 80, 100, 120 ವರೆಗೆ ಸ್ಪೀಡ್ ಅಲ್ಲಿ ಹೋಗ್ಬೋದು. So that is what the different concept. So do remember the distance traveled by a body per unit time
such a type of thing is called as a speed travel. ಹಾಗಾದ್ರೆ ಅದರ ಫಾರ್ಮುಲಾ ಕೊಟ್ಟಿದ್ದೀವಿ ನೋಡಿ, S is equal to D by T ಅಂತ. D means distance traveled and T is indicating the time taken. ಹಾಗಾದ್ರೆ ಇದನ್ನ ಮೆಜರ್ಮೆಂಟ್ ಮಾಡೋ ಯೂನಿಟ್ ಯಾವುದು ಅಂತಂದ್ರೆ ಮೀಟರ್ ಪರ್ ಸೆಕೆಂಡ್ ಅಂತ ಯೂಸ್ ಮಾಡ್ತೀವಿ. ಮೀಟರ್ ಹೇಗ್ ಬಂತು ಅಂತಂದ್ರೆ ಡಿಸ್ಟೆನ್ಸ್ ಟ್ರಾವೆಲ್ ನ ಅಳೆಯುವಾಗ ಎಂ ಅಂತ ಯೂಸ್ ಮಾಡ್ಕೊತೀವಿ ಮೀಟರ್. ಟೈಮ್ ನ ಅಳೆಯುವಾಗ ಸೆಕೆಂಡ್, ಆಲ್ರೆಡಿ ಐ ಟೋಲ್ಡ್ ಯು. ಸೊ ಡಿನಾಮಿನೇಟರ್ ಅಲ್ಲಿ ಸೆಕೆಂಡ್ ಅಲ್ಲಿ ಇರೋದನ್ನ ನಾವು m(s⁻⁻1) ಅಂತ ಬರೀಬಹುದು. meter per second. So meter per second is the SI unit of the speed. In examination, if they ask you the question, multiple choice question, what is the SI unit of speed ಅಂತ ಕೇಳ್ಬಿಡ್ತೀನಿ. ಕೆಳಗಡೆ ಕೊಡ್ತೀನಿ ಮೀಟರ್ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಓನ್ಲಿ ಮೀಟರ್ ಅಂತ ಕೊಡ್ತಾ ಹೋಗ್ತೀನಿ. ಸೊ ಅವಾಗ ನೀವು ಚಾಯ್ಸ್ ಮಾಡ್ಬೇಕಾಗಿರೋ ಆನ್ಸರು ಮೀಟರ್ ಪರ್ ಸೆಕೆಂಡ್. ಅದನ್ನ ಬಯಾಟ್ ಹಾಕ್ಬೇಡ್ರಿ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ರಿ. ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್ ಅಂತ ಹೇಳಿದ್ದೆ. ಡಿಸ್ಟೆನ್ಸ್ ನ ಮೀಟರ್ ಅಲ್ಲಿ ಅಳಿತಾರೆ, ಟೈಮ್ ಅನ್ನ ಸೆಕೆಂಡ್ ಅಲ್ಲಿ ಅಳಿತಾರೆ. So meter per second is the SI unit of the speed. And already I told you it is called as a scalar quantity. Scalar quantity ಅಂತ ಯಾಕೆ ಕರೀತಾರೆ ಅಂತಂದ್ರೆ because it is having only specific magnitude, no specific direction. Okay, magnitude ಮಾತ್ರ ಇರುತ್ತೆ. 56 ಕಿಲೋಮೀಟರ್ ಅಂತ ಹೇಳಿದೆ. That is magnitude number. So ಇದೇ ಡೈರೆಕ್ಷನ್ ಅದೇ ಡೈರೆಕ್ಷನ್ ಆ ತರ ಹೋಗ್ಬೇಕು ಈ ತರನೇ ಹೋಗ್ಬೇಕು ಅಂತ ಕಂಡೀಷನ್ ಇಲ್ಲ. So that's why it is called as scalar quantity. And one more thing, it is always positive or zero. ಒಂದು ಇದು ಪಾಸಿಟಿವ್ ಆಗಿರುತ್ತೆ ಅಥವಾ ಝೀರೋನೂ ಆಗ್ಬೋದು. ಝೀರೋ ಯಾವಾಗ ಆಗಿರುತ್ತೆ ಅಂತಂದ್ರೆ ನಿಂತಲ್ಲೇ ನಿಂತ್ಕೊಳ್ಳುತ್ತೆ ವೆಹಿಕಲ್. ಫಾರ್ ಎಕ್ಸಾಂಪಲ್ ನೀವು ಸ್ಕೂಲಿಗೆ ಬಂದಿರ್ತೀರಿ, ಬೆಳಗ್ಗೆ 10 o'clock ಸ್ಕೂಲಿಗೆ ಬಂದು ಪ್ರೇಯರ್ ಮಾಡಿ ನಿಮ್ ಕ್ಲಾಸಿಗೆ ಹೋಗ್ತೀರಿ, ಬಸ್ ನಿಂತಲ್ಲೇ ನಿಂತ್ಕೊಂಡಿರುತ್ತೆ. ಮಾರ್ನಿಂಗ್ 10 o'clock ಈವ್ನಿಂಗ್ 4 o'clock ವರೆಗೂ ಬಸ್ ನಿಂತಲ್ಲೇ ನಿಂತ್ಕೊಂಡಿರುತ್ತಲ್ಲ, ಅವಾಗ ಟೈಮ್ ಕೌಂಟ್ ಆಗ್ತಿರುತ್ತೆ, ವೆಹಿಕಲ್ ಅಲ್ಲೇ ಸ್ಟಾಪ್ ಆಗ್ಬಿಟ್ಟಿರುತ್ತಲ್ಲ, ಅವಾಗ ಸ್ಪೀಡ್ ಝೀರೋ ಆಗೋ ಚಾನ್ಸಸ್ ಇರುತ್ತೆ. ನೀವು ನಿಂತಲ್ಲೇ ನಿಂತ್ಕೊಂಡ್ರೆ ಟೈಮ್ ಹೋಗ್ತಾ ಇದ್ರೆ ಅಟ್ ದಟ್ ಸಿಚುವೇಶನ್ ದ ಸ್ಪೀಡ್ ಬಿಕಮ್ ಝೀರೋ ಅಂಡ್ ಇಟ್ ವಿಲ್ ನೆವರ್ ಬಿಕಮ್ ನೆಗೆಟಿವ್. ನೆಗೆಟಿವ್ ಆಗೋ ಚಾನ್ಸಸ್ ಇರಲ್ಲ. ಯಾಕಂತಂದ್ರೆ there will be some value, okay, but never negative. ಯಾವ ಸಿಚುವೇಶನ್ ಆಗುತ್ತೆ ಅಂತಂದ್ರೆ ಅದು ಡಿಸ್ಪ್ಲೇಸ್ಮೆಂಟಲ್ ಪಾಸಿಬಿಲಿಟಿ, ವೆಲಾಸಿಟಿ ಪಾಸಿಬಿಲಿಟಿ ಇರುತ್ತೆ, ಬಟ್ ಸ್ಪೀಡ್ ಅಲ್ಲಿ ಯಾವುದೇ ತರ ಪಾಸಿಬಿಲಿಟಿ ಇರಲ್ಲ. ಸೊ ಡಿ ರಿಮೆಂಬರ್, ಇಟ್ ಕ್ಯಾನ್ ಬಿಕಮ್ ಆಲ್ವೇಸ್ ಪಾಸಿಟಿವ್ ಆರ್ ಝೀರೋ, ಬಟ್ ಇಟ್ ನೆವರ್ ಬಿಕಮ್ಸ್ ಆಸ್ ಎ ನೆಗೆಟಿವ್. ಯಾಕಂದ್ರೆ ಕೌಂಟ್ ಆಗ್ತಾನೆ ಇರುತ್ತೆ, ಟೈಮ್ ಹೋಗ್ತಿರುತ್ತೆ. ಸೊ ಯು ವಿಲ್ ಗೆಟ್ ಸರ್ಟನ್ ಅಮೌಂಟ್ ಆಫ್ ಡಾಟಾ there. So that's why this is what the complete explanation about the concept of a speed. Okay, ಸೊ ಹಾಗಾದ್ರೆ ಇವತ್ತು ಹೇಳಿರೋ ಎಲ್ಲಾ ಕಾನ್ಸೆಪ್ಟ್ ಗಳನ್ನ ಸ್ವಲ್ಪ ರಿವೈಸ್ ಮಾಡೋ ಪ್ರಯತ್ನ ಮಾಡ್ರಿ. ಅಂಡ್ ಒನ್ ಮೋರ್ ಥಿಂಗ್ ಇಸ್, ನಾನು ಕಳಿಸಿರೋ ಎಲ್ಲಾ ನೋಟ್ಸ್ ಅನ್ನ ನೀಟಾಗಿ ಒಂದು ಸಪರೇಟ್ ನೋಟ್ ಬುಕ್ ಅಲ್ಲಿ ಬರೀತಾ ಹೋಗ್ರಿ. ಯಾಕಂತಂದ್ರೆ ಇನ್ ದಿಸ್ ಪೆಂಡಮಿಕ್ ಸಿಚುವೇಶನ್ ವಿ ಡೋಂಟ್ ನೋ ವೆನ್ ದ ಸ್ಕೂಲ್ ಆರ್ ಕ್ಲಾಸಸ್ ವಿಲ್ ಸ್ಟಾರ್ಟ್. ಸೊ ಪ್ರತಿಯೊಂದು ನೋಟ್ಸ್ ಅಲ್ಲಿ ಬರೀತಾ ಹೋಗ್ರಿ. ಅಂಡ್ ಇಫ್ ಯು ಗೆಟ್ ಎನಿ ಡೌಟ್ಸ್, ಎನಿ ಕ್ಲಾರಿಫಿಕೇಶನ್, ಆರ್ ಇಫ್ ಯು ಗೆಟ್ ಎನಿ ಟೈಪ್ ಆಫ್ ಡೌಟ್, ಯು ಕ್ಯಾನ್ ಕಾಲ್ ಮೀ ಆರ್ ಯು ಕ್ಯಾನ್ ಮೆಸೇಜ್ ಮೀ. ಯಾವಾಗ ಬೇಕಾದ್ರೂ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ನೀವು ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ರಿ. ಕರೆಕ್ಟಾಗಿ ಕಲೀರಿ, ನೀಟಾಗಿ ಕಲಿತಾ ಹೋಗ್ರಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ನಾನು ಸಿಲೆಬಸ್ ವೈಸ್ ಹೇಳ್ತಾ ಹೋಗ್ತಿರ್ತೀನಿ. ಅಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್ ಅಂಡ್ ಡೋಂಟ್ ಬೈ ಹ್ಯಾಟ್ ಇಟ್. ಸೊ ಇಟ್ ಈಸ್ ಮೈ ಸಜೆಷನ್ ಫಾರ್ ಯು ಆಲ್. ಸೊ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಪ್ರಾಪರ್ಲಿ. ಇವತ್ತೇ ಇದನ್ನೆಲ್ಲ ಬರುತ್ತಿಗಿರಿ, ಬರೆದಿದ್ರೆ ಇಟ್ಸ್ ವೆರಿ ಗುಡ್. ಆ ಇಮೇಜಸ್ನು ಕೂಡ ನಿಮ್ಗೆ ಸೆಂಡ್ ಮಾಡಿರ್ತೀನಿ, ಅದನ್ನ ನೋಡ್ಕೊಂಡು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ರಿ. ಇನ್ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ಇನ್ನೂ ಹೆಚ್ಚಿನದನ್ನ ಡಿಸ್ಕಷನ್ ಮಾಡೋ ಪ್ರಯತ್ನ ಮಾಡೋಣ. ಅಂಡ್ ಲೆಟ್ಸ್ ಮೀಟ್ ಅಂಡ್ ಲೆಟ್ಸ್ ಡಿಸ್ಕಸ್ ದ ಮೋರ್ ಅಮೌಂಟ್ ಆಫ್ ಕಾನ್ಸೆಪ್ಟ್ in upcoming type of classes. Okay, thank you all for attending the class. Thank you all. Have a nice day.